ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ವೆನ್ ಲೈಫ್ ಗಿವ್ ಯು ಟ್ಯಾಂಜರೀಸ್ದು ಥರ್ಡ್ ಎಪಿಸೋಡ್ ಸೆಕೆಂಡ್ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಪಾರ್ಟ್ನ ನೋಡಿಲ್ಲ ಮೊದಲು ಅದನ್ನು ನೋಡ್ಕೊಂಬನ್ನಿ, ಆಗ ಚೆನ್ನಾಗಿ ಅರ್ಥ ಆಗುತ್ತೆ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದರೂ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವೀಡಿಯೋನ ನೋಡ್ತಿದ್ರು, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್ ಮತ್ತು ಕೊರಿಯನ್ ಮೂವೀಸ್ಗಳಾದ ಎಕ್ಸುಮಾ ಮತ್ತು ಬಿ ವಿತ್ ಯುನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಮತ್ತು ಜೊತೆಯಲ್ಲಿ ಚೈನೀಸ್ ಡ್ರಾಮಾ ಆದ ಲವ್ ಇಸ್ ಸ್ವೀಟ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಜಾಸ್ತಿ ತಡ ಮಾಡಿದೆ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಸೀನ್ ಶಿಫ್ಟ್ ಆಗಿ ಬ್ಲೈಂಡೆಡ್ ಬಾಯ್ ಮತ್ತು ಸುಮ್ಮನೆ ಇಲ್ಲಿ ನಮಗೆ ತೋರಿಸ್ತಾರೆ. ಇಲ್ಲಿ ಬ್ಲೈಂಡೆಡ್ ಬಾಯ್ ಏನಿರ್ತಾನೆ ಅವ್ನಿಗೆ ಯಾರೋ ಒಬ್ರು ಗಿಫ್ಟ್ ಕೊಟ್ಟಿರ್ತಾರೆ, ಅದರದ್ದು ಹೆಸರು ಬರ್ದಿರುತ್ತಲ್ಲ, ಆ ಪೇಪರ್ನ ತೆಗೆದ್ಬಿಟ್ಟು ತೊಗೊಂಡೋಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೆಸರು ಹೇಳ್ತಿರ್ತಾಳೆ, ನಿನಗೆ ಬೇರೆಯವ್ರು ಗಿಫ್ಟ್ ಕೊಟ್ಟಿರೋದನ್ನ ನೀನ್ಯಾಕೆ ನಮ್ಮ ಫ್ಯಾಮಿಲಿಗೆ ಆ ಗಿಫ್ಟ್ನೇ ವಾಪಸ್ ಕೊಡ್ತಾ ಇದೆಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಬ್ಲೈಂಡೆಡ್ ಬಾಯ್ ಹೇಳ್ತಿರ್ತಾನೆ, ಇದು ಅಮೆರಿಕಾದಿಂದ ಬಂದಿರೋದು. ಇಲ್ಲಿ ಅದಕ್ಕೆ ಹೆಸರನ್ನ ಬ್ಲೈಂಡೆಡ್ ಬಾಯ್ನ ನೋಡಿದಾಗ ಅದು ಅಮೆರಿಕಾದಿಂದ ಬಂದಿರೋ ಥರನೇ ಇದೆ, ಏನಾದರೂ ಆಗಲಿ ಬಿಡು, ಅದು ಎಲ್ಲರಿಗೂ ಹೊಟ್ಟೆಗೆ ತಾನೇ ಹೋಗೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಆ ಬ್ಲೈಂಡೆಡ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾನೆ, ನನಗೆ ಈ ಮದುವೆಗೆ ಗಿಫ್ಟ್ ಕೊಡೋದು ಅಂದ್ರೇ ಆಗಲ್ಲ, ತಗೊಳ್ಳೋದು ಮಾಡೋದು ಇದನ್ನೆಲ್ಲ ಬರೀ ಶೋಕಿ ಮಾಡೋದಕ್ಕೆ ಮತ್ತೆ ತೋರಿಸ್ಕೊಳ್ಳೋದಕ್ಕೆ ಅಷ್ಟೇ ಮಾಡ್ತಾರೆ, ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಆ ಬ್ಲೈಂಡೆಡ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಮದ್ವೆಗೆ ವರದಕ್ಷಿಣೆ ಕೊಡೋದು ತಗೊಳ್ಳೋದನ್ನೆಲ್ಲ ಒಂದು ವ್ಯಾಪಾರ ಮಾಡ್ಕೊಬಿಟ್ಟಿದ್ದಾರೆ ಜನಗಳು ಅಂತ ಹೇಳ್ತಿರ್ತಾನೆ. ಇಲ್ಲಿ ಆ ಬ್ಲೈಂಡೆಡ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಂದೇನಾದ್ರೂ ಮೊದಲೇ ಮದ್ವೆ ಆಗಿದ್ರೆ ನಾವು ಗ್ರ್ಯಾಂಡ್ ಆಗಿ ಮಾಡ್ಕೋಬಹುದಿತ್ತು, ಇದ್ಯಾವ ಮೊದಲೇ ಮದ್ವೆ, ಯಾವ್ದಾದ್ರು ಸಿಂಪಲ್ ಆಗಿರೋದೊಂದು ಡ್ರೆಸ್ ಹಾಕೊಂಡು ಒಂದ್ 2-3 ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ತಿರ್ತಾನೆ. ಇಲ್ಲಿ ಆ ಬ್ಲೈಂಡೆಡ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನ್ ನನ್ಗೆ ಹೇಳಲೇ ಇಲ್ವಲ್ಲ, ಅವತ್ತು ಅಲ್ಲಿ ಏನೇನ್ ನಡೀತು ಏನಾಯ್ತು ಅಂತ ಹೇಳಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಒಂಚೂರು ಕ್ಯಾಪ್ ಕೊಟ್ಟು ಬುಸಾನ್ ಅಂತ ಹೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಏಸುನ್ ಫುಲ್ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಏಸುನ್ ಅವ್ರ ಚಿಕ್ಕಪ್ಪನ ಮನೆಗೆ ಎಷ್ಟೊಂದು ಫಿಶ್ ಬಾಕ್ಸ್ ಗಳನ್ನ ತಗೊಂಡ್ಬಂದಿರ್ತಾರೆ. ಇಲ್ಲಿ ಅವನು ಎಲ್ಲಾನು ಟೇಬಲ್ ಮೇಲೆ ಜೋಡಿಸ್ತಿರ್ತಾನೆ. ಆಗ ಏಸುನ್ ಅವ್ರ ಚಿಕ್ಕಪ್ಪ ಹೇಳ್ತಾ ಇರ್ತಾರೆ, ನೀನ್ ಇಷ್ಟೊಂದು ಮೀನ್ಗಳು ತಂದಿದ್ಯಲ್ಲ, ಇದೆಲ್ಲ ನಿಮ್ ತಾಯಿಗೆ ಗೊತ್ತಾ ಅಂತ. ಇಲ್ಲಿ ಆದ್ರೂ ಹೀರೋ ಏನು ಮಾತಾಡದೆ ಮೀನ್ಗಳನ್ನೆಲ್ಲ ಜೋಡಿಸ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಚಿಕ್ಕಮ್ಮ ಹೇಳ್ತಿರ್ತಾರೆ, ಅಯ್ಯಪ್ಪ ಇರೋ ಬರೋ ಮೀನ್ನೆಲ್ಲ ತಗೊಂಡ್ಬಂದಿದ್ಯಾ, ಆಮೇಲೆ ನಾವು ಕಳ್ತನ ಮಾಡಿದೀವಿ ಅಂತ ನಮ್ಮ ಮೇಲೆ ಕೇಸ್ ಹಾಕಲ್ಲ ಅಲ್ವಾ ನೀವು ಅಂತ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಇವಾಗ ಮಾತಾಡ್ತಾನೆ, ಏಸುನ್ನ ನಾನು ಯಾವತ್ತೂ ಹೊಟ್ಟೆ ಹಚ್ಕೊಂಡು ಮಲ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ನಾನು ಒಂದಕ್ಕಿಂತ ಒಂದು ಕಾಸ್ಟ್ಲಿ ಮೀನ್ಗಳನ್ನ ತಂದು ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ಯುದ್ಧ ಯಾವಾಗ್ಲೂ ಮುಗ್ದೋಗಿದೆ, ಇವಾಗ ದೇಶಕ್ಕೇನು ಬರ್ತಾನೆ ಇಲ್ಲ, ಯಾರೋ ಹೊಟ್ಟೆ ಹಸ್ಕೊಂಡು ಮಲ್ಕೊಂಡಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾನೆ, ನೀವು ಅವಳ ಸ್ವಂತ ಅಜ್ಜಿನ, ನೀವು ಅವಳ ಸ್ವಂತ ಚಿಕ್ಕಪ್ಪನ, ನನ್ಗೆ ಗೊತ್ತು, ನೀವು ಚಿಕ್ಕ ವಯಸ್ಸಲ್ಲೂ ಕೂಡ ಏಸುನ್ಗೆ ಮೀನ್ಗಳನ್ನ ಕೊಡ್ತಿರ್ಲಿಲ್ಲ, ಹೊಟ್ಟೆ ತುಂಬಾ ಊಟ ಕೊಡ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅವ್ನಿಗೆ ಫುಲ್ ಕೋಪ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಚಿಕ್ಕಪ್ಪ ಹೇಳ್ತಾ ಇರ್ತಾರೆ, ಈಗ ಯಾಕೆ ನೀನು ಚಿಕ್ಕ ವಯಸ್ಸಲ್ಲಿ ನಡೆದಿರೋ ಘಟನೆದು ಟಾಪಿಕ್ ನ ಎತ್ಕೊಂಡು ಈಗ ಯಾಕೆ ಜಗಳ ಆಡ್ತಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ ಕೋಪದಲ್ಲಿ ಕಿರ್ಚ್ತಾ ಹೇಳ್ತಿರ್ತಾನೆ, ಏಸುನ್ ಯಾಕೆ 2ನೇ ವೈಫ್ ಆಗ್ಬೇಕು, ಅವ್ನ್ಗೆ 30 ವರ್ಷ, ಅವ್ನು ಎಷ್ಟು ದೊಡ್ಡವನು ಅಂತ ಗೊತ್ತಾ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಆ ವ್ಯಕ್ತಿ ನೋಡೋಕೆ ಒಳ್ಳೆ ವಯಸ್ಸಾಗಿರೋ ಮುತ್ಕನ್ ತರ ಇದಾರೆ, ಆ ಮುತ್ಕನ್ಗೆ ಯಾಕೆ ಏಸುನ್ನ ಕೊಟ್ಟು ಮದ್ವೆ ಮಾಡ್ತಿದ್ದೀರಾ, ಅವನೇನು ಫಿಲಮ್ ಅಲ್ಲೂ ಕೂಡ ಕೆಲಸ ಮಾಡಿಲ್ಲ, ಅವ್ನ್ಗೆ ಯಾಕೆ ಕೊಡ್ತಿದ್ದೀರಾ ಅಂತ ಕಿರ್ಚ್ಕೊತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ಫಿಲಮ್ ಹೀರೋಗಳು ಏನು ಕಾಣ್ದಿರೋಂತ ಕುರುಡ್ರ ಅವಳನ್ನ ಮದ್ವೆ ಆಗಕ್ಕೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅಳ್ತಾ ಫುಲ್ಲು ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾನೆ, ನೀವುಗಳು ಯಾಕೆ ಏಸುನ್ನ ಮನುಷ್ಯಲು ಅಂತಾನೆ ಅನ್ಕೊಂಡಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಅಳ್ತಾ ಮತ್ತೆ ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾನೆ, ಏಸುನ್ ಎಷ್ಟು ಒಳ್ಳೆ ಹುಡುಗಿ, ಅವಳು ಎಷ್ಟು ಶಾರ್ಪ್ ಮೈಂಡೆಡ್, ಅವಳು ತುಂಬಾ ಚೆನ್ನಾಗಿ ಓದ್ತಾಳೆ, ಅದು ಅಲ್ದಳು ಅವಳು ಎಷ್ಟು ಚೆನ್ನಾಗಿ ಬರೀತಾಳೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮತ್ತೆ ಯಾಕೆ ನೀವು ಈ ತರ ಎಲ್ಲ ಮಾಡ್ತಿದ್ದೀರಾ ಅವಳಿಗೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ಮೊದ್ಲು ನಿನ್ನೆ ಅಳದ್ನ ನಿಲ್ಸು ಅಂತ. ಇಲ್ಲಿ ಅದಕ್ಕೆ ಹೀರೋ ಕಣ್ಣರ್ಸ್ಕೊಡ್ತಾ ಜೋರಾಗಿ ಕಿರಿಸ್ತಾ ಹೇಳ್ತಿರ್ತಾನೆ, ಏಸುನ್ನ ನನಗೆ ಕೊಟ್ಬಿಡಿ, ಚಿಕ್ಕವಳಿದ್ದಾಗಿಂದನೂ ಅವಳಿಗೆ ಮೀನ್ನ ನಾನೇ ತಂದು ಕೊಡ್ತಿದ್ದು, ಅಷ್ಟೇ ಅಲ್ಲ ಎಲೆಕೋಸ್ನು ಕೂಡ ನಾನೇ ಮಾರ್ಕೊಂಡು ಕೊಡ್ತಿದ್ದು, ನಿಮ್ಗೆ ಯಾಕೆ ಕಾಣಿಸ್ತಿಲ್ಲ, ನಿಮ್ಗೆ ಎಲ್ಲರಿಗಿಂತನೂ ಅವಳ ಮೇಲೆ ಪ್ರೀತಿ ಜಾಸ್ತಿ ನನ್ಗೆ ಇರೋದು ಅಂತ ಅವನು ಕಿರ್ಚಾಡ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇಷ್ಟೆಲ್ಲ ಆದ್ರೂ ಕೂಡ ನೀವ್ ಯಾಕೆ ಅವಳ ಕೈನ ನನ್ನ ಕೈಗೆ ಕೊಡ್ತಿಲ್ಲ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ಅವಳು ದೊಡ್ಡ ಹುಚ್ಚಿ ತರ ಆಡ್ತಿದ್ದಾಳೆ, ಅಟ್ಲೀಸ್ಟ್ ಅವಳು ಏನಾದ್ರು ಕುರಿ ಕೋಣ ಆಗಿದ್ರೆ ದಾರ ಕಟ್ಬಿಟ್ಟು ನಿನ್ಗೆ ಕೊಡ್ತಿದ್ದೆ, ಅವಳು ಮನುಷ್ಯಳು, ಅವಳು ಹೆಂಗೆ ನಿನಗೆ ಕೈಲಿ ಕೊಡಕ್ಕಾಗುತ್ತೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಏಸುನ್ ಅವ್ರ ಚಿಕ್ಕಪ್ಪ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಅವಳಿಗೆ ಹೇಳಿದ್ದೆ ನಿನ್ನ ಮದ್ವೆ ಆಗು ಅಂತ, ಆದ್ರೆ ಅವಳು ಒಪ್ಕೋತಾ ಇಲ್ಲ, ನಾನು ಏನ್ ಮಾಡ್ಲಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಏಸುನ್ ಅವ್ರ ಚಿಕ್ಕಪ್ಪ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅವಳ ಮನ್ಸನ್ನ ಹೆಂಗ್ ಬದಲಾಯಿಸ್ಲಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಆಗ
ಯೇಸುನ್ ಅವ್ರ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಒಂದು ಹಸುವಿನಂತ ಮುದ್ದಾದ ಮನ್ಸಿರೋ ಹುಡುಗಿ ಒಂದ್ಸತಿ ಒಂದನ್ನ ಡಿಸೈಡ್ ಮಾಡ್ಕೊಂಡ್ಮೇಲೆ ಅವಳು ಏನೇ ಮಾಡಿದ್ರು ಆ ಡಿಸಿಷನ್ ಇಂದ ಯಾರು ಬದಲಾಯಿಸಕ್ಕಾಗಲ್ಲ. ನೀನ್ ಎಷ್ಟೇ ಹೋಗಿ ಹೊಲ ಉಳು ಅಂದ್ರೂ ಅವಳು ಉಳಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅವಳು ಯಾಕೆ ನನ್ನ ಹತ್ರ ಈ ತರ ನಡ್ಕೋತಿದ್ದಾಳೆ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಹೋಗಿ ನೀನು ನಿಮ್ಮ ಅಮ್ಮನ್ನ ಕೇಳು, ಅವರೇ ಮದ್ವೆಗೆ ರಿಜೆಕ್ಟ್ ಮಾಡಿರೋದು ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಹೀರೋ ಅಂತೂ ಫುಲ್ಲು ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ ಮತ್ತೆ ಬ್ಲೈಂಡ್ ಡೇಟ್ ಅಂಕಲ್ ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಬ್ಲೈಂಡ್ ಡೇಟ್ ಅಂಕಲ್ ಹೇಳ್ತಾ ಇರ್ತಾರೆ, ನೀವು ಬುಸಾನ್ಗೆ ಹೋಗಿ ದಿವಸನೇ ಸಿಗಾಕೊಂಡ್ರ ಇಲ್ಲ ಒಂದ್ ರಾತ್ರಿ ಕಳೆದ ಮೇಲೆ ಸಿಗಾಕೊಂಡ್ರ ಅಂತ ಕೇಳ್ತಿರ್ತಾನೆ. ಇಲ್ಲಿ ಆ ಬ್ಲೈಂಡ್ ಡೇಟ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅದು ಅಲ್ದಲೆ ಈಗಿನ ಕಾಲದ ಹುಡುಗಿರು ಏನಾದ್ರೂ ಮಾಡೋದಕ್ಕೆ ರಾತ್ರಿ ಆಗ್ಲಿ ಅಂತ ಯಾರು ಕಾಯ್ತಾರೆ ಹೇಳು ಅಂತ ಹೇಳ್ಬಿಟ್ಟು ಅವ್ನು ನಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ನು ಕಿರ್ಚ್ತಾ ಹೇಳ್ತಿರ್ತಾಳೆ, ಹಾಗಾದ್ರೆ ಮದ್ವೆಗ್ ಮುಂಚೆ ಮೊದ್ಲೇ ಹೇಳ್ತಿದ್ದೆ ನೀನೆಷ್ಟು ರಾತ್ರಿಗಳನ್ನ ಕಳ್ದಿದ್ದೆ ಅಂತ ಅವಳು ಕಿರ್ಚ್ತಾ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬ್ಲೈಂಡ್ ಡೇಟ್ ಅಂಕಲ್ ನಗ್ತಾ ಯೇಸುನ್ ಹತ್ರ ಬರ್ತಾ ಹೇಳ್ತಿರ್ತಾರೆ, ಹಾಗಾದ್ರೆ ಇದೇನಾ ಆತ್ಮ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಹಾ ಹೌದು ಇದೇ ಆತ್ಮ, ಯಾರಾದ್ರೂ ನನ್ನ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡಿದ್ರೆ ಆ ಆತ್ಮ ಹೊರಗಡೆ ಬರುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆ ಬ್ಲೈಂಡ್ ಡೇಟ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನ್ನ ರೂಪನ ಆ ಹುಡ್ಗ ನೋಡಿದಾನ, ಅವನು ನೋಡಿನೂ ನಿನ್ನ ಇಷ್ಟಪಡ್ತಾ ಇದ್ದಾನ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಹಾ ಅವನು ನಾನು ಎಲ್ಲಾ ರೂಪನೂ ನೋಡಿದಾನೆ, ಅವನ್ಗೆ ಎಲ್ಲ ನಾನು ಇಷ್ಟ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇವರಿಬ್ರು ಯೇಸುನ್ ಅವ್ರ ಚಿಕ್ಕಪ್ಪನ ಮನೆಗೆ ಜಾಸ್ತಿ ದೂರ ಇರೋದಿಲ್ಲ. ಇವರಿಬ್ರು ಜಗಳ ಆಡ್ತಿರೋದು ಯೇಸುನ್ ಅವ್ರ ಚಿಕ್ಕಪ್ಪಂಗೆ ಮತ್ತೆ ಹೀರೋಗೆ ಕೇಳಿಸ್ತಿರುತ್ತೆ. ಅದಕ್ಕೆ ಹೀರೋ ಮತ್ತೆ ಯೇಸುನ್ ಅವ್ರ ಚಿಕ್ಕಪ್ಪ ಓಡ್ ಬರ್ತಿರ್ತಾರೆ. ಇಲ್ಲಿ ಯೇಸುನ್ ಅವ್ರ ಚಿಕ್ಕಪ್ಪ ಓಡ್ ಬರ್ತಾ ಹೇಳ್ತಿರ್ತಾರೆ, ಹುಚ್ಚ ಹುಡುಗಿ ನೀನು ನಿಜವಾಗ್ಲೂ ಈ ಹುಡುಗನ್ನು ಕೂಡ ಕಳ್ಕೊಬಿಡ್ತೀಯಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಮುಂದೆ ಬಂದು ಯೇಸುನ್ ಕೈ ಹಿಡ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಬ್ಲೈಂಡ್ ಡೇಟ್ ಅಂಕಲ್ ಕರಿತಿರ್ತಾರೆ, ಹುಡುಗ ಇಲ್ಲಿ ಕೇಳಿಸ್ಕೊ ಅಂತ. ಇಲ್ಲಿ ಆಗ ಯೇಸುನು ಪಟ್ಟಂತ ಕೈ ಬಿಡಿಸ್ಕೊಂಡು ಇಲ್ಲಿಂದ ಹೋಗು, ನೀನ್ ಯಾಕೆ ಬಂದೆ ಇಲ್ಲಿಗೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಬಾಯಿಲಿಂದ ಹೋಗೋಣ ಅಂತ ಹೇಳ್ತಿರ್ತಾನೆ. ಇಲ್ಲಿ ಯೇಸುನ್ ಅದಕ್ಕೆ ಏನು ಹೇಳೋದಿಲ್ಲ. ಆಗ ಹೀರೋ ಯೇಸುನ್ ಕೈ ಹಿಡ್ಕೊಂಡು ಬಾಯಿಲಿಂದ ಹೋಗೋಣ ಅಂತ ಕರಿತಿರ್ತಾನೆ. ಆಗ ಯೇಸುನ್ ಮತ್ತೆ ಕೈ ಬಿಡಿಸ್ಕೊಂಡು ಹೇಳ್ತಿರ್ತಾಳೆ, ಎಲ್ಲಿಗೆ ಹೋಗ್ಬೇಕು, ಎಲ್ಲಿರೋಣ, ಏನ್ ಮಾಡೋಣ, ನಿಂದು ಅಂತ ಸ್ವಂತ ಮನೆ ಇದೆಯಾ ಅಂತ ಕೇಳ್ತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಬ್ಲೈಂಡ್ ಡೇಟ್ ಅಂಕಲ್ ಕೂಡ ಬರ್ತಾರೆ. ರೋಡಲ್ಲಿ ಹೋಗೋ ನಾಯಿ, ನೀನ್ ಯಾಕೋ ಅವಳನ್ನ ಕೈ ಹಿಡ್ದು ಎಳಿತಿದ್ಯಾ, ಅದು ನನ್ ಮುಂದೆನೆ ಅಂತ ಕೇಳ್ತಿರ್ತಾರೆ. ಆಗ ಹೀರೋ ಜೋರಾಗಿ ಕೋಪದಲ್ಲಿ ಕಿಚ್ತಾ ಹೇಳ್ತಿರ್ತಾನೆ, ನಮ್ಮಿಬ್ರು ಮಧ್ಯೆ ನೀನ್ ಮಾತಾಡ್ಬೇಡ ಅಂತ. ಇಲ್ಲಿ ಅವನು ಯೇಸುನ್ ಕೈ ಹಿಡ್ದು ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಯೇಸುನು ಫ್ಲವರ್ ಗಾರ್ಡನ್ ಗೆ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಒಂದ್ ಜಾಗಕ್ಕೆ ಬಂದಿದ ತಕ್ಷಣ ಯೇಸುನ್ ಕೈಗೆ ಉಂಗ್ರನ ಹಾಕ್ತಾ ಹೇಳ್ತಿರ್ತಾನೆ, ನೀನು ಎಲ್ಲಿಗೋ ಹೋಗ್ತಿಲ್ಲ, ತಗೋ ಇದು ಉಂಗ್ರ, ಈಗ ನೀನು ನನ್ನವಳು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನು ಕೈ ಬಿಡಿಸ್ಕೊಳ್ತಾ ಹೇಳ್ತಿರ್ತಾಳೆ, ಇದರಿಂದ ಏನಾಗುತ್ತೆ, ಸಂಸಾರ ಹಾಗೆ ನಡೆದ್ಬಿಡುತ್ತಾ, ಮತ್ತೆ ಓಡೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ, ಇಲ್ಲ ಕಳ್ತನ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ಲು ಬೇಜಾರಲ್ಲಿ ಕೇಳ್ತಿರ್ತಾನೆ, ನಿಜವಾಗ್ಲೂ ನೀನು ಆ ವ್ಯಕ್ತಿನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ಯಾ, ಪ್ಲೀಸ್ ಆಗ್ಬೇಡ ಅಂತ ಕೇಳ್ಕೊತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಆಲ್ರೆಡಿ ಅವನ್ಗೆ ಡಿವೋರ್ಸ್ ಆಗಿದೆ, ಮತ್ತೆ ಅವನ್ಗೆ ಇಬ್ರು ಮಕ್ಳಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ತಲೆ ಚಿಚ್ಕೊಳ್ತಾ ಹೇಳ್ತಿರ್ತಾರೆ, ಮತ್ತೆ ಯಾಕೆ ಅವನ್ನ ಮದ್ವೆ ಆಗ್ತಿದ್ಯಾ, ಯಾಕೆ ಯಾಕೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಕೂಡ ಹೇಳ್ತಿರ್ತಾಳೆ, ಅದೇ ಪ್ರಶ್ನೆ ನಾನು ಕೂಡ ನನಗೆ ನಾನೇ ಮಾಡ್ಕೋತಾ ಇದ್ದೀನಿ, ಯಾಕೆ ನನಗೆ ಯಾಕೆ ಈ ತರ ಆಗ್ತಿದೆ, ಸ್ಕೂಲಿಂದ ತೆಗ್ದಾಕಿದ್ರು, ಎಲ್ಲರೂ ನನ್ನ ನಡ್ತೆಗೆಟ್ಟೋಳು ಅಂತಿದ್ದಾರೆ, ನನ್ನನ್ನೇ ಯಾಕೆ ಎಲ್ಲರೂ ಹೀಗೆ ಅಂತಿದ್ದಾರೆ. ಇಲ್ಲಿ ಯೇಸುನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ನ ಹೆಸರಿಗೆ ಮಾತ್ರ ಯಾಕೆ ಕಳಂಕ ಬಂತು, ನನಗೆ ಯಾಕೆ ಈ ತರ ಕೆಸರು ಹಚ್ತಾ ಇದ್ದಾರೆ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಎಲ್ಲ ಮುಗ್ದೋಯ್ತು, ನನ್ ಪೊಯೆಟ್ರಿ, ನನ್ ಸ್ಕೂಲ್ಗೆ ಹೋಗೋದು ಎಲ್ಲ ಮುಗ್ದೋಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾಳೆ, ಫ್ಯಾಕ್ಟ್ರಿಲೂ ಕೂಡ ಕಮ್ಮಿ ಓದಿರೋರ್ಗೆ ಕೆಲಸ ಕೊಡಲ್ಲ ಅಂತ ಹೇಳ್ತಿರ್ತಾಳೆ. ಅಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನ್ ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ಇದನ್ನ ನಿನ್ಗೆ ಇನ್ನು ಎಷ್ಟ್ ಸತಿ ಹೇಳ್ಬೇಕು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಹೆಂಗ್ ನೋಡ್ಕೋತೀಯ, ನೀನು ಟೈಮಿಗೆ ಕರೆಕ್ಟ್ ಆಗಿ ಚಿಕ್ಕವಳಿದ್ದಾಗಿಂದನು ಮೀನ್ ತಂದು ಕೊಡ್ತಿದ್ಯಾ, ಅದನ್ನ ಬಿಟ್ಟು ನೀನ್ ಇನ್ನೇನ್ ಮಾಡಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು 10 ವರ್ಷ ಇದ್ದಾಗಿಂದನೂ ನೋಡ್ತಾ ಇದ್ದೀನಿ, ನೀನು ಮೀನ್ ಹಿಡ್ಕೊಂಡು ನನ್ನ ಹಿಂದೆ ಒಳ್ಳೆ ನಾಯಿ ತರ ಅಲಿತಿದ್ದೆ, ನಾನೇ ನಿನ್ಗೆ ಭಿಕ್ಷುಕಿ ತರ ಕಾಣಿಸ್ತೀನ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನ್ 10 ವರ್ಷ ಇದ್ದಾಗ ನನ್ಗೂ ಕೂಡ 10 ವರ್ಷನೇ ಆಗಿತ್ತು, ನಾನು ಆ ಏಜ್ ಅಲ್ಲಿ ಏನ್ ಮಾಡಕ್ ಆಗ್ತಿತ್ತು ಅಂತ ಅವನು ಫುಲ್ ಎಮೋಷನಲ್ ಆಗಿ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಅವನು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ, ಅವನು ನನ್ನನ್ನ ಕಾಲೇಜಿಗೆ ಕಳಿಸ್ತಾನೆ, ನನ್ನ ಪೊಯಮ್ನೆಲ್ಲ ಪಬ್ಲಿಷ್ ಮಾಡ್ತಾನೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ಅದನ್ನೆಲ್ಲ ನಾನು ಕೂಡ ಮಾಡ್ತೀನಿ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಮೀನ್ಗಳನ್ನ ಹಿಡಿತೀನಿ, ಮಾರ್ತೀನಿ, ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ, ಗಾರೆ ಕೆಲ್ಸಕ್ಕೆ ಹೋಗ್ತೀನಿ, ಏನೋ ಒಂದ್ ಮಾಡಿ ನಿನ್ನ ಅದನ್ನೆಲ್ಲ ಮಾಡೇ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನು ಜೋರಾಗಿ ಕಿರ್ಚ್ತಾ ಇಲ್ಲ ಅಂತ ಕಿರ್ಚ್ತಿರ್ತಾಳೆ. ಇಲ್ಲಿ ಯೇಸುನು ಹೀಗೆ ಕಿರ್ಚ್ತಾ ಅವಳು ಹೀರೋ ಹಾಕಿರೋ ಉಂಗ್ರನ ತೆಗ್ದು ಅದೇ ಗಿಡದ ಹತ್ರ ಬಿಸಾಕ್ಬಿಟ್ಟು ಹೇಳ್ತಿರ್ತಾಳೆ, ನಾನೇನಾದ್ರೂ ನಿನ್ನ ಮದ್ವೆ ಆದ್ರೆ ನನ್ನ ಲೈಫ್ ಅಲ್ಲೇನೆ ನಾನು ಅನ್ಕೊಂಡಿರೋ ಕನ್ಸು ಯಾವ್ದು ಅಚೀವ್ ಆಗಲ್ಲ ಅಂತ. ಈ ಮಾತನ್ನ ಕೇಳಿ ಹೀರೋಗಂತೂ ಫುಲ್ಲು ಹರ್ಟ್ ಆಗ್ಬಿಟ್ಟಿರುತ್ತೆ. ಅವನು ಫುಲ್ಲು ಎಮೋಷನಲ್ ಫೇಸ್ ಅಲ್ಲಿ ಏನ್ ಹೇಳ್ತಿದ್ಯಾ ನೀನು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನಿಜವಾಗ್ಲೂ ಸಾಕಾಗಿದೆ ನನ್ಗೆ ಈ ತರ ಬದುಕಿ, ನಾನು ಇನ್ನು ಎಷ್ಟು ದಿನ ಅಂತ ಎಲ್ಲಾರ್ಗು ಭಾರ ಆಗಿರ್ಲಿ ಹೇಳು ಅಂತ ಕೇಳ್ತಿರ್ತಾಳೆ. ಈಗ ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸಾಕಾಗಿದೆ, ಈಗ ನನ್ಗೆ ನನ್ನ ಲೈಫಲ್ಲಿ ಸ್ವಲ್ಪ ನೆಮ್ಮದಿ ಸಮಾಧಾನ ಅನ್ನೋದು ನನ್ಗೆ ಬೇಕು, ನನ್ಗೀಗ ಶ್ರೀಮಂತಲಾಗ್ಬೇಕು ಅಂತ ಹೇಳ್ತಿರ್ತಾಳೆ.
ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನೇನಾದ್ರೂ ನಿನ್ನ ಮದ್ವೆ ಆದ್ರೆ ನನ್ನ ಜೀವನ ಹಾಗೆ ನರ್ಕವಾಗೇ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಅದೇ ನಾನೇನಾದ್ರೂ ಅವನ್ನ ಮದ್ವೆ ಆದ್ರೆ ನನ್ನ ಲೈಫ್ ಚೇಂಜ್ ಆಗುತ್ತೆ, ನನಗೆ ಎಲ್ಲರೂ ಮರ್ಯಾದೆ ಕೂಡ ಕೊಡ್ತಾರೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿನ್ಗೂ ಕೂಡ ಗೊತ್ತು ನನ್ನ ಜೀವನ ಹೇಗಿತ್ತು, ನಾನು ಹೆಂಗ್ ಬದುಕೊಂಡ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಫುಲ್ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇಲ್ಲಿ ಯೇಸುನ್ ಹೀಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ನ ಜೀವನ ಪೂರ್ತಿ ಎಲ್ಲದಕ್ಕೂ ತುಂಬಾನೇ ಅಲ್ದಾಡಿದ್ದೀನಿ ಅಂತ ಹೇಳ್ತಿರ್ತಾಳೆ. ಎಲ್ಲದಕ್ಕೂ ನಾನು ಎಷ್ಟು ಗೋಗರ್ದಿದ್ದೀನಿ, ಎಷ್ಟು ಕಾದಿದ್ದೀನಿ ಅಂತ ನನಗ್ ಗೊತ್ತು ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಹೀರೋ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಮೀನ್ನ ತಗೊಂಬಂದು ಕೊಡ್ತಿರ್ತಾನೆ. ಆಗ ಯೇಸುನವ್ರ ಚಿಕ್ಕಪ್ಪ ಕೇಳ್ತಿರ್ತಾರೆ, ಒಂದ್ ಮೀನ್ ಯಾಕೆ ಎಕ್ಸ್ಟ್ರಾ ತಂದಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಒಂದ್ ಮೀನು ಫ್ರೀ ಅಲ್ಲ, ನಿಮ್ ಮನೆಯಲ್ಲಿ 6 ಜನ ಇದ್ದೀರಾ, ಆದ್ರೂ ಕೂಡ ನೀವು 5 ಮೀನ್ ಯಾಕೆ ತಗೋತೀರಾ ಅಂತ ಕೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ್ ಪಾತ್ರೆ ತೊಳಿತಿರೋದ್ನ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರ ಚಿಕ್ಕಪ್ಪ ಹೀರೋ ಹತ್ರ ಮಾತಾಡ್ತಿರೋದನ್ನ. ಇದೆಲ್ಲ ನಿಮ್ ತಾಯಿಗೆ ಗೊತ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ನೀನೇ ನನ್ಗೆ ಇದನ್ನೆಲ್ಲ ಹೇಳೋದು, ದೊಡ್ಡದಾಗ್ ಬಂದ್ಬಿಟ್ಟ ನಂಗೆ ಹೇಳಕ್ಕೆ ಅನ್ಬಿಟ್ಟು ಮೀನ್ನ ಕಿತ್ಕೊಂಡು ಒಳಗಡೆ ಬರ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ್ ಪಾತ್ರೆ ತೊಳಿತಾ ಹೇಳ್ತಿರ್ತಾಳೆ, ಒಳ್ಳೇದಾಯ್ತು ಚಿಕ್ಕಪ್ಪ ಬೈದಿದ್ದು ಅವನ್ಗೆ ಅಂತ ಹೇಳ್ತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಯೇಸುನು ಅಳ್ಕೊಂಡು ಹೇಳ್ತಿರೋದು ಕೇಳಿಸ್ತಿರುತ್ತೆ, ನೀನೇ ಕಣ್ಣಾರೆ ಎಲ್ಲಾನು ನೋಡಿದ್ಯಾ ಅಂತ. ಈಗ ಸೀನು ಶಿಫ್ಟ್ ಆಗಿ ಸ್ವಲ್ಪ ವರ್ಷಗಳಾದ್ಮೇಲೆ ನಮ್ಗೆ ತೋರಿಸ್ತಾರೆ. ಇಲ್ಲಿ ಯೇಸುನವ್ರ ತಾಯಿನ ಕಳ್ಕೊಂಡಾಗ ಅವಳು ಅಲ್ಲಿ ಕುತ್ಕೊಂಡು ಹೇಳ್ತಿರ್ತಾಳೆ, ನಮ್ಮಮ್ಮ ನನ್ಗೆ ಬೇಕು, ನಮ್ಮಮ್ಮ ನನ್ನ ಯಾಕೆ ಬಿಟ್ಟೋದ್ರು ಅಂತ. ಆಗ ಹೀರೋ ಕೂಡ ಪಕ್ಕದಲ್ಲಿ ಕುತ್ಕೊಂಡು ಅಳ್ತಿರ್ತಾನೆ. ಇಲ್ಲಿ ನಮ್ಗೆ ಏನ್ ತೋರಿಸ್ತಿದ್ದಾರೆ ಅಂದ್ರೆ, ಯೇಸುನ್ ಯಾವಾಗೆಲ್ಲ ಕಷ್ಟದಲ್ಲಿ ಇರ್ತಾಳೋ ಅವಾಗೆಲ್ಲ ಹೀರೋ ಕೂಡ ಅದನ್ನ ನೋಡಿದಾನೆ ಅನ್ನೋದನ್ನ ಇಲ್ಲಿ ಯೇಸುನ್ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ ಅವ್ರ 2ನೇ ತಂದೆ ಮಿನ್ಹೋಕ್ ನ ಮನೆ ಕರ್ಕೊಂಡ್ ಬಂದಾಗ ಅವಳನ್ನ ಮನೆಯಿಂದ ಓಡಿಸಿದ್ರಲ್ಲ, ಆ ಸೀನ್ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಯೇಸುನು ಹೀರೋ ಹತ್ರ ಬಂದ್ಬಿಟ್ಟು ಚಿಕ್ಕಪ್ಪ ಹೇಳ್ತಿದ್ದಾರೆ, ನನ್ನನ್ನ ಬುಸಾನಿಗೆ ಕಳಿಸ್ತಾರಂತೆ, ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಬೇಕಂತೆ ಅಂತ ಅವಳು ಅಳ್ಕೊಂಡು ಹೀರೋ ಹತ್ರ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಅಳ್ತಾ ಹೇಳ್ತಿರ್ತಾಳೆ, ನನ್ನ ಹತ್ರ ಇವಾಗ ಯಾವ ಮನೆನೂ ಇಲ್ಲ, ನಾನು ಎಲ್ಲಿಗೆ ಹೋಗ್ಲಿ ಅಂತ ಹೇಳ್ಕೊಂಡು ಅವಳು ಅಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಯೇಸುನು ಹೀರೋಗೆ ಹೇಳ್ತಿರ್ತಾಳೆ, ಎಲ್ಲಾನು ನೀನು ನಿನ್ ಕಣ್ಣಾರೆ ನೋಡಿದ್ಯಾ, ನಾನು ಏನೇನ್ ಕಷ್ಟ ಅನ್ಭವಿಸಿದೀನಿ ಅಂತ, ಈಗ್ಲೂ ನಿನ್ಗೆ ಆಸೆನ ನಾನು ಅದೇ ತರನೇ ಕಷ್ಟ ಅನ್ಭವಿಸೋದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಇಲ್ಲೇ ಇದ್ರೆ ನಾನಂತೂ ಖುಷಿಯಾಗಿ ಇರಕ್ಕಾಗಲ್ಲ, ನೀನು ನನ್ ಮೇಲೆ ಚೂರು ಕರುಣೆ ತೋರಿಸು, ನಾನು ಮದ್ವೆ ಆಗಿ ಖುಷಿಯಾಗಿರ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಫುಲ್ ತಲೆ ಬಗ್ಗಿಸ್ಕೊಂಡು ಅಳ್ತಿರ್ತಾನೆ. ಅವನು ನಿಧಾನಕ್ಕೆ ತಲೆ ಎತ್ಬಿಟ್ಟು ಅಳ್ತಾ ಕೇಳ್ತಿರ್ತಾನೆ, ನಾನು ನಿನ್ ಖುಷಿಗೆ ಅಡ್ಡ ಬರ್ತಾ ಇದ್ದೀನ ಅಂತ. ಇಲ್ಲಿ ಅದಕ್ಕೆ ಯೇಸುನು ಫುಲ್ ಸೀರಿಯಸ್ ಆಗಿ ಹೇಳ್ತಿರ್ತಾಳೆ, ಕ್ವಾನ್ಶಿಕ್ ನೀನು ಯಾವಾಗ ಇಲ್ಲಿಂದ ಹೋಗ್ತೀಯೋ ಅವಾಗ್ಲೇ ನನ್ನ ಜೀವನದಲ್ಲಿ ನಾನು ಖುಷಿಯಾಗಿ ಬದುಕಕ್ಕಾಗೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದೇ ನಿಜ ಅಂತ. ಇಲ್ಲಿ ಹೀರೋಗೆ ಯಾವ ತರ ಆಗಿರುತ್ತೆ ಅಂದ್ರೆ, ಒಂದು ಗಾಜು ಹೇಗೆ ಒಡೆದೋದಾಗ ಪುಡಿ ಪುಡಿ ಆಗುತ್ತೋ ಅವ್ನ ಮನ್ಸು ಕೂಡ ಅದೇ ತರ ಪುಡಿ ಪುಡಿಯಾಗಿ ನೋವಾಗ್ತಿರುತ್ತೆ. ಅವನು ಇಲ್ಲಿ ಫುಲ್ ಎಮೋಷನಲ್ ಆಗ್ಬಿಟ್ಟಿರ್ತಾನೆ, ಅವ್ನ ಕಣ್ಣಲ್ಲಿ ದರ ದರ ಅಂತ ನೀರು ಸುರಿತಿರುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ತುಂಬಾ ಅಂದ್ರೆ ತುಂಬಾನೇ ಅಳ್ತಾ ಇರ್ತಾನೆ. ಅವನು ತುಂಬಾ ಹೊತ್ತು ಹೀಗೆ ಅಳ್ತಾ ಹಾಗೆ ನಿಂತಿರ್ತಾನೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಯೇಸುನ್ ಅವ್ರ ಮಗಳದು ವಾಯ್ಸ್ ಬರ್ತಿರುತ್ತೆ. 18 ವರ್ಷ ಇದ್ದಾಗ ನನ್ನ ತಾಯಿ ಅವ್ರ ಮೊದಲನೇ ಪ್ರೀತಿ ಜೊತೆ ಬ್ರೇಕಪ್ ಮಾಡ್ಕೊಂಡು ಅವ್ರ ಮನ್ಸನ್ನ ಮುರಿದಿದ್ದಲ್ದಲ್ಲ ಇವ್ರ ಮನ್ಸು ಕೂಡ ಮುರಿದೋಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿಯ ವಾಯ್ಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಅದೇ ಪ್ರೀತಿನ ಅಲ್ಲೇ ಸಮಾಧಿ ಮಾಡಿ ಆ ಪ್ರೀತಿನ ಕುತ್ಕೇಸ್ಕಿ ಸಾಯಿಸ್ಬಿಟ್ರು ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಯೇಸುನು ರಿಂಗ್ ನ ಬಿಸಾಕಿರ್ತಾಳಲ್ಲ, ಆ ರಿಂಗ್ ನೆಲ್ಲ ಪೂರ್ತಿ ನೈಟ್ ಎಲ್ಲ ಹುಡುಕ್ತಿರ್ತಾಳೆ, ಅವಳಿಗೆ ಆ ರಿಂಗ್ ಸಿಕ್ಕಿರೋದಿಲ್ಲ. ಇಲ್ಲಿ ಯೇಸುನು ತುಂಬಾ ಹೊತ್ತ ಉಂಗ್ರ ಹುಡುಕಿದ್ರು ಕೂಡ ಅವಳಿಗೆ ಸಿಕ್ಕಿಲ್ದೇ ಇರೋದಕ್ಕೆ ಅವಳು ಫುಲ್ ಅಳ್ತಾ ಕಿರ್ಚ್ಕೋತಿರ್ತಾಳೆ, ನಾನು ಉಂಗ್ರ ಕಳ್ದೋಗಿದೆ ಅಂತ ಅನ್ಬಿಟ್ಟು ಅವಳು ನಾನು ಉಂಗ್ರ ಅಂತ ಕನ್ವರ್ಸ್ತಾ ಅಳ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ 30 ವರ್ಷ ಆದ್ಮೇಲೆ ನಮ್ಗೆ ಫ್ಯೂಚರ್ ನ ಇಲ್ಲಿ ತೋರಿಸ್ತಾರೆ. ಈಗ ಇಲ್ಲಿ ಯೇಸುನ ನಮ್ಗೆ ತೋರಿಸ್ತಾರೆ. ಅವರು ಚಿಕನ್ ತಿಂತ ಅವ್ರ ಮಗಳಿಗೆ ಹೇಳ್ತಿರ್ತಾರೆ, ಅಪ್ಪ ಅಮ್ಮಂದಿರ್ಗೆ ಅವ್ರ ಮಕ್ಳ ಮೇಲೆ ತುಂಬಾ ಪ್ರೀತಿ ಇರುತ್ತೆ, ಆದ್ರೆ ಮಕ್ಳಿಗೆನೆ ಅವ್ರ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇರೋದಿಲ್ಲ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಪಕ್ಕದಲ್ಲಿ ಕೂತಿರೋ ಹುಡುಗಿ ಹೇಳ್ತಿರ್ತಾಳೆ, ನೀವಂತೂ ನನ್ನ ಹತ್ರ ಯಾವಾಗ್ಲೂ ಬೇರೆ ತರನೇ ಬಿಹೇವ್ ಮಾಡ್ತೀರಾ, ಯಾಕೆಂದ್ರೆ ನಾನು ನಿಮ್ ಸ್ವಂತ ಮಗಳಲ್ವಲ್ಲ ಅದಕ್ಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕೂಡ ಚಿಕನ್ ತಿಂತಿರ್ತಾಳೆ. ಈಗ ಯೇಸುನ್ ಪಕ್ಕದಲ್ಲಿ ಕೂತಿರೋ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಯಾವಾಗೆಲ್ಲ ಯೇಸುನ್ ಆಮ್ಲೆಟ್ ಮಾಡ್ತಾರೋ ಅವಾಗೆಲ್ಲ ನಿನ್ನೆ ದೊಡ್ಡ ಪೀಸ್ ಕೊಟ್ಟು ನನಗೆ ಚಿಕ್ಕ ಪೀಸ್ ಕೊಡ್ತಾರೆ ಅಂತ ಹೇಳ್ತಿರ್ತಾರೆ. ಈ ಸೀನ್ ಎಲ್ಲ ನಡೀತಾ ಇರೋದು 1993. ಇಲ್ಲಿ ಅದಕ್ಕೆ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗಿಗೆ ಯಾವ್ದು ಮೆಡಿಸಿನ್ಸ್ ಗಳಿಲ್ಲ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರ ಮಗಳು ಯೇಸುನ್ನ ಕೇಳ್ತಿರ್ತಾಳೆ, ಅಮ್ಮ ನೀವ್ಯಾಕೆ ಈ ಫ್ಯಾಮಿಲಿಗೆ ಮದ್ವೆ ಆದ್ರಿ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರು ಹೇಳ್ತಿರ್ತಾರೆ, ಇಲ್ಲಿ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೆ ನಾನು, ನನ್ನ ದಾರಿನ ನಾನೇ ಆರಿಸ್ಕೊಂಡೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರ ಮಗಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನಂತೂ ನಿಮ್ಮ ಲೈಫ್ನ ಯಾವತ್ತೂ ಲೀಡ್ ಮಾಡಲ್ಲ, ಚಾನ್ಸೇ ಇಲ್ಲ, ನಾನಂತೂ ನಿಮ್ಮ ತರ ಲೈಫ್ನ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಕೂಡ ಇದೇ ತರನೇ ಒಂದ್ಸತಿ ಹೀರೋಗೆ ಹೇಳಿರ್ತಾಳೆ. ಆ ಮಾತನ್ನ ಇಲ್ಲಿ ಅವಳು ನೆನಪಿಸ್ಕೋತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಹೀರೋ ಮತ್ತೆ ಯೇಸುನು ವಾಕ್ ಮಾಡ್ಕೊಂಡು ಬರ್ತಿರುವಾಗ ಹೀರೋಗೆ ಯೇಸುನ್ ಹೇಳಿರ್ತಾಳೆ, ನಾನಂತೂ ಸೋಲಲ್ಲಿ ಇರೋರ್ನೇ ಮದ್ವೆ ಆಗ್ತೀನಿ, ಅದು ಅಲ್ದಲೆ ಒಂದು ಪೊಯಮ್ ಬರ್ದಿರೋರ್ನ ನಾನು ಯಾವತ್ತೂ ಮದ್ವೆ ಆಗಲ್ಲ, ಚಾನ್ಸ್ ಇಲ್ಲ, ನಾನು ಮದ್ವೆನೇ ಆಗಲ್ಲ, ಯಾವತ್ತೂ ಆಗಲ್ಲ ಅಂತ
ಅಂತ ಹೇಳಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ 30 ವರ್ಷ ಆದ್ಮೇಲೆ ಯೇಸುನು ಅವ್ರ ಮನೇಲಿ ಕೂತಿರ್ತಾರಲ್ಲ ಆ ಜಾಗನ ತೋರಿಸ್ತಾರೆ. ಇಲ್ಲಿ ಯೇಸುನು ಇದನ್ನೆಲ್ಲ ನೆನ್ಸ್ಕೊಂಡು ನಗ್ತಾ ಇರ್ತಾರೆ. ಇಲ್ಲಿ ಯೇಸುನವರು ಅವ್ರ ಮಗಳಿಗೆ ಹೇಳ್ತಿರ್ತಾರೆ, ನೋಡು ಮಗಳು, ಯಾವತ್ತು ಆಗೋದೆಲ್ಲ ಚಾನ್ಸೇ ಇಲ್ಲ ಅಂತ ಯಾವತ್ತು ಹೇಳ್ಬಾರ್ದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ಮಗಳು ಯೇಸುನ ಕೇಳ್ತಿರ್ತಾರೆ, ಹಾಗಾದ್ರೆ ನಿಮ್ಗೆ ಒಂಚೂರು ಕೂಡ ರಿಗ್ರೆಟ್ ಇಲ್ವಾ ಅಂತ. ಇಲ್ಲಿ ಅದಕ್ಕೆ ಯೇಸುನವರು ಒಂಚೂರು ಕೂಡ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವರು ಚಿಕನ್ ತಿಂತ ಹೇಳ್ತಿರ್ತಾರೆ, ನಾನು ನಿಮ್ಮ ಅಪ್ಪನ ಮೀಟ್ ಮಾಡಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಹೇಗ್ ಮೀಟ್ ಮಾಡ್ತಿದ್ದೆ ಹೇಳು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಮಗಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹಾಗಲ್ಲ ನಾನು ಕೇಳ್ತಿರೋದು ಅಮ್ಮ, ನಾನು ನನ್ನ ಅಮ್ಮನ ಕೇಳ್ತಿಲ್ಲ, ನಾನು ಯೇಸುನಾಗಿ ನೀವು ರಿಗ್ರೆಟ್ ಪಡ್ತಾ ಇದ್ದೀರಾ ಇಲ್ವಾ ಅಂತ ಕೇಳಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರು ಇನ್ನೊಂದು ಚಿಕನ್ ಪೀಸ್ನ ತೆಗೆದ್ಬಿಟ್ಟು ಅವ್ರ ಮಗಳಿಗೆ ಕೊಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವ್ರ ಮಗಳು ಕೇಳ್ತಿರ್ತಾಳೆ, ಏನಾಯ್ತು, ಯಾಕೆ ಯೇಸುನವ್ರಿಗೆ ರಿಗ್ರೆಟ್ ಆಗ್ತಾ ಇದೆಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನವ್ರ ಮಗಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ದಾರಿ ನಿಮ್ಗೆ ಇವಾಗ ರಿಗ್ರೆಟ್ ಮಾಡ್ತಿದ್ಯಾ, ನೀವು ಅದನ್ನ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡಿದೀರಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹಾಗೇನಿದ್ದಿದ್ದು ಯೇಸುನ್ ಮನಸ್ಥಿತಿ ಬೇರೆ ತರ ಇತ್ತು, ಅವಳ ಮನ್ಸು ತುಂಬಾ ಬರೀ ನೋವೇ ತುಂಬಿತ್ತು ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮತ್ತೆ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇದನ್ನ ನಾವು ಪ್ರೆಸೆಂಟ್ ಅಂತ ತಿಳ್ಕೊಬಹುದು. ಈಗ 1968 ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಯೇಸುನು ಹೀರೋಗೆ ಹೇಳಿರ್ತಾಳಲ್ಲ, ನೀನು ಇಲ್ಲಿಂದ ಹೋದ್ರೇನೆ ನಾನು ಖುಷಿಯಾಗಿರೋದು ಅಂತ. ಅದ್ರ ನೆಕ್ಸ್ಟ್ ಡೇನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಹೀರೋಗೆ ಆತರ ಹೇಳಿರೋದಕ್ಕೆ ಅವನು ಈ ಜಾಗನ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಒಂದು ದೊಡ್ಡ ಶಿಪ್ ನ. ಈಗ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಹೀರೋ ಅಲ್ಲಿಂದ ಒಂದು ಬೇರೆ ಜಾಗಕ್ಕೆ ಹೋಗಕ್ಕೆ ಆ ಶಿಪ್ ಅಲ್ಲಿ ಹೋಗ್ತಿರ್ತಾನೆ ಅಂತ. ಇಲ್ಲಿ ಹೀರೋ ಅವ್ರ ತಾಯಿ ಮತ್ತೆ ಹೀರೋ ಅವ್ರ ಅಜ್ಜಿ ನಿಂತ್ಕೊಂಡು ಅವ್ನ್ಗೆ ಬಾಯ್ ಮಾಡ್ತಿರ್ತಾರೆ. ಆದ್ರೆ ಹೀರೋ ಅವ್ರನ್ನ ನೋಡ್ತಾನೆ ಇರೋದಿಲ್ಲ, ಅವನು ಬೇರೆ ಕಡೆ ನೋಡ್ತಿರ್ತಾನೆ. ಅವ್ನ್ಗೆ ಈಗ್ಲೂ ಒಂದು ಹೋಪ್ ಇರುತ್ತೆ, ಯೇಸುನ್ ಅವನ್ನ ತಡೆಯೋಕ್ಕೋಸ್ಕರ ಬಂದೇ ಬರ್ಬೋದೇನೋ ಅಂತ ಒಂದು ಹೋಪ್ ಅಲ್ಲಿ ಯೇಸುನ್ ಬರೋ ದಾರಿನ ನೋಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಆ ಶಿಪ್ ಅಕ್ಕಪಕ್ಕದಲ್ಲೇ ಒಂದು ಚಿಕ್ಕ ಮಾರ್ಕೆಟ್ ತರ ಇರುತ್ತೆ. ಅಲ್ಲಿ ಎಲ್ಲರೂ ಅವ್ರವ್ರ ವ್ಯಾಪಾರಗಳನ್ನ ಮಾಡ್ತಿರ್ತಾರೆ. ಮತ್ತೆ ಎಲ್ಲ ಕಸ್ಟಮರ್ಗಳು ಬಂದು ಅವ್ರಿಗೆ ಏನೇನ್ ಬೇಕೋ ಅದನ್ನ ತಗೊಂಡ್ ಹೋಗ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸ್ಕೂಬಾ ಡೈವಿಂಗ್ ಲೇಡಿಗಳನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಆ ಡುಮ್ಡುಮಾಗಿರೋ ಆಂಟಿ ಒಂದು ಸ್ವಲ್ಪ ಚಾಕುಗಳು ಅದು ಇದನ್ನ ತಗೋತಾ ಇರ್ತಾರೆ. ಅವರು ಹೇಳ್ತಿರ್ತಾರೆ, ನನಗೆ ಚೆನ್ನಾಗಿರೋದ್ ಕೊಡು, ನಾವು ಕೂಡ ಈ ಐಲ್ಯಾಂಡ್ ಅಲ್ಲೇ ಇರೋದು ಅಂತ ಹೇಳ್ತಿರ್ತಾರೆ. ಆಗ ಪಕ್ಕದಲ್ಲಿ ಚಾಂಗ್ಚ ಅವರು ಕೂಡ ನಿಂತಿರ್ತಾರೆ. ಅವರು ಹೇಳ್ತಿರ್ತಾರೆ, ಮಳೆ ಬರ್ತಿರೋದನ್ನ ನೋಡಿ ಕ್ವಾಂಗ್ರೆ ಅಳದ್ ನಿಲ್ಸು ಅಂತ. ಇಲ್ಲಿ ಅವರು ಹೀರೋ ತಾಯಿ ಮತ್ತೆ ಹೀರೋ ರಜ್ಜಿಯಿಂದ ಜಾಸ್ತಿ ದೂರ ಏನು ಇರಲ್ಲ, ಸ್ವಲ್ಪ ದೂರದಲ್ಲಿ ನಿಂತಿರ್ತಾರೆ. ಆಗ ಡುಮ್ಡುಮಗಿರೋ ಆಂಟಿ ಹೇಳ್ತಿರ್ತಾರೆ, ನಿನ್ನ ಮಗನ್ನ ದೂರ ಕಳಿಸ್ತಿದ್ಯಲ್ಲ, ಹುಷಾರಾಗಿರೋ, ಅವನೇನಾದ್ರೂ ಬೇರೆ ದೇಶದ ಹುಡುಗಿನ ತಗೊಂಬಂದ್ಬಿಟ್ರೆ ಸೊಸೆ ಆಗಿ ಅವಳು ನಿನ್ ಮಾತ್ ಕೇಳಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಅವರು ನಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ತಾಯಿ ಮತ್ತೆ ಹೀರೋ ರಜ್ಜಿನ. ಇಲ್ಲಿ ಹೀರೋ ರಜ್ಜಿ ಅವ್ರ ಸೊಸೆಗೆ ಹೇಳ್ತಿರ್ತಾರೆ, ನೀನು ಕೋಳಿಗೆ ಅದಕ್ಕೆ ಹಾಕೋ 2 ಅಕ್ಕಿ ಕಾಳಿಂದಾನೆ ಅದನ್ನ ಪಟಾಯಿಸ್ಕೊಬಿಟ್ಟ ಅಲ್ವಾ, ವೆರಿ ಗುಡ್, ನನ್ಗೆ ನಿನ್ನಿಂದ ತುಂಬಾ ಖುಷಿ ಆಯ್ತು, ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು, ನಾನು ಮರ್ತ್ ಬಿಟ್ಟಿದ್ದೆ, ನೀನು ನನ್ ಸೊಸೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ತಾಯಿ ಅಂತೂ ಏನೇ ಹೇಳಿದ್ರು ಸುಮ್ನೆ ನಗ್ತಾ ಹೀರೋಗೆ ಬಾಯ್ ಮಾಡ್ತಾ ಸ್ಮೈಲ್ ಮಾಡ್ತಿರ್ತಾರೆ. ಆದ್ರೆ ಹೀರೋ ನೋಡ್ತಿರಲ್ಲ, ಆದ್ರೂ ಕೂಡ ಅವರು ಬಾಯ್ ಮಾಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ತಾಯಿ ಯೇಸುನ ಹತ್ರ ಮಾತಾಡ್ಬೇಕು ಅಂತ ಬಂದಿರ್ತಾರಲ್ಲ, ಆಗ ನಡೆದಿರೋ ಘಟನೆ ಇಲ್ಲಿ ನಮ್ಗೆ ತೋರಿಸ್ತಿರೋದು. ಇಲ್ಲಿ ಒಂದು ಚಿಕ್ಕ ಇಂಟರಪ್ಷನ್. ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದ್ರೂ ನಿಮ್ಗೆ ಕನ್ಫ್ಯೂಷನ್ ಅಂತ ಅನ್ನಿಸ್ತಿದ್ರೆ ಪ್ಲೀಸ್ ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೂ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಇಲ್ಲಿ ಯೇಸುನು ಹೀರೋ ತಾಯಿ ಹತ್ರ ಹೇಳ್ತಿರ್ತಾಳೆ, ಆಂಟಿ ನಿಮ್ಮ ಹತ್ರ ನಾನು ಏನೋ ಒಂದು ವಿಷಯ ಕೇಳಬೇಕು, ಕೇಳಲಾ ಅಂತ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ಹಾ ಕೇಳು ಮಗಳೇ, ನಾನು ನಿನ್ ಸ್ವಂತ ಅಮ್ಮ ಅಂತಾನೆ ಅನ್ಕೋ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನು ಕಂಟಿನ್ಯೂ ಮಾಡ್ತಾ ಕೇಳ್ತಿರ್ತಾಳೆ, ಆಂಟಿ ನಿಜವಾಗ್ಲೂ ಜೀಜು ಐಲ್ಯಾಂಡ್ ನ ಟಾಪ್ 4 ರ್ಯಾಂಕ್ ಅಲ್ಲಿ ಇದಾನ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವನು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಮೆಡಲ್ ಗೆಲ್ಬೋದಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅವ್ನ ಗಮನ ಏನಾದ್ರೂ ರೇಸಿಂಗ್ ಬಿಟ್ಟು ನಿನ್ ಕಡೆ ಇರ್ಲಿಲ್ಲ ಅಂದಿದ್ರೆ ಅವನು ಯಾವಾಗ್ಲೂ ಮೆಡಲ್ ನ ಗೆಲ್ತಾ ಇದ್ದ. ಅವನು 4th ರ್ಯಾಂಕ್ ಅಲ್ಲಿ ಇರೋದಲ್ಲ 3rd ರ್ಯಾಂಕ್ ಅಲ್ಲಿ ಇರೋದು, ಅದನ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅವತ್ತು 3rd ರ್ಯಾಂಕ್ ಅಲ್ಲಿ ಗೆದ್ನಲ್ಲ, ಅವತ್ತು ಅವ್ನ ಹಣೆ ಬರ ಚೆನ್ನಾಗಿತ್ತು, ಅವ್ನ ಲಕ್ ಚೆನ್ನಾಗಿತ್ತು, ಅದಕ್ಕೆ ಗೆದ್ದಿದ್ದು ಗೊತ್ತಾಯ್ತಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನು ಅಳ್ತಾ ಹೇಳ್ತಿರ್ತಾಳೆ, ಈ ದಡ್ಡನ್ ಮಗ ನಂಬರ್ 1 ಸುಳ್ಳ ಅಂತ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಕೇಳ್ತಿರ್ತಾರೆ, ಏನಾಯ್ತು ಅನ್ನೋ ಸುಳ್ಳ ಅಂತ ಯಾಕೆ ಅಂತಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವನು ಏನಂದಿದ ಅಂದ್ರೆ ಬರೀ ಹಾಲು ಮತ್ತೆ ಬ್ರೆಡ್ಡಿಗೋಸ್ಕರ ನಾನು ಅಲ್ಲಿ ಟ್ರೈನಿಂಗ್ ಮಾಡೋದು, ನಂಗೆ ಓಡಕ್ ಒಂಚೂರು ಇಷ್ಟ ಇಲ್ಲ ಅಂತ ಹೇಳಿದ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, 10 ವರ್ಷದಿಂದ ಅವನು ನನ್ನ ಹಿಂದೆ ಮುಂದೆ ಓಡಾಡ್ತಾ ಇದ್ದ, ನಾನೇ ಯಾವಾಗ್ಲೂ ಅವ್ನ ತಲೆ ತಿಂತಾ ಇದ್ದೆ, ನಾನು ಪೊಯಟರ್ ಆಗ್ಬೇಕು ಅಂತ. ಆದ್ರೆ ಅವ್ನ ವಿಷಯದ ಬಗ್ಗೆ ನಾನು ಏನು ಕೇಳಲಿಲ್ಲ ಅನ್ಬಿಟ್ಟು ಅವಳು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಹೇಳ್ತಿರ್ತಾರೆ,
ನಮ್ಮ ಫ್ಯಾಮಿಲಿಲಿರೋ ಗಂಡಸ್ರಲ್ಲ ಹೀಗೇನೆ, ಯಾವಾಗ ಜವಾಬ್ದಾರಿ ಅಂತ ಬರುತ್ತೋ ಅವ್ರ ಕನ್ಸುಗಳನ್ನ ಅವರು ಯೋಚನೆ ಮಾಡಿದೆ ಅದನ್ನ ಹಾಗೆ ಮರ್ತ್ಬಿಟ್ಟು ಅಲ್ಲಿಗೆ ಬಿಟ್ಬಿಡ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಇವರಿಬ್ರು ಇಷ್ಟೆಲ್ಲ ಕಾನ್ವರ್ಸೇಷನ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಸೈಲೆಂಟ್ ಆಗ್ಬಿಡ್ತಾರೆ. ಆಮೇಲೆ ಹೀರೋ ಅವ್ರ ತಾಯಿ ಏಸುನ್ ಕೈ ಇಟ್ಕೊಂಡು ಅವಳ ತಲೆ ಸವರ್ತಾ ಹೇಳ್ತಿರ್ತಾರೆ, ಏಸುನ್ ಮಗಳ ಇಲ್ಲಿ ಕೇಳು, ವಾಂಶಿಕ್ ಯಾವಾಗ್ಲೂ ನಿನ್ ಜೊತೆನೆ ಇದ್ರೆ ಅವ್ನ ಕನ್ಸುಗಳಿಂದ ಅವನು ದೂರ ಆಗ್ಬಿಡ್ತಾನೆ, ಅವ್ನ ಫ್ಯಾಮಿಲಿಯಿಂದನೂ ದೂರ ಆಗ್ಬಿಡ್ತಾನೆ, ಅವನಿಂದ ಎಲ್ಲ ದೂರ ಆಗ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ನಿನ್ಗೂ ಗೊತ್ತು ತಾನೆ ಒಬ್ಬಂಟಿಯಾಗಿರೋದು ಎಷ್ಟು ಕಷ್ಟ ಅಂತ. ಇಲ್ಲಿ ಹೀರೋ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ. ಇಲ್ಲಿ ಅವರು ಅಳ್ತಾ ಏಸುನ್ಗೆ ಹೇಳ್ತಿರ್ತಾರೆ, ವಾಂಶಿಕ್ನ ಕನ್ಸುಗಳನ್ನ ಕಿತ್ಕೋಬೇಡ, ಅವ್ನ ಕನ್ಸನ್ನ ನೆರವೇರ್ಸ್ಕೊಳ್ಳೋದಕ್ಕೆ ಒಂದ್ ಚಾನ್ಸ್ ಕೊಡು, ನೀನು ಅವನಿಂದ ದೂರ ಆಗ್ಬಿಡು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಫುಲ್ ಎಮೋಷನಲ್ ಆಗಿ ಏಸುನ್ ಹತ್ರ ಹೇಳ್ತಿರ್ತಾರೆ, ವಾಂಶಿಕು ಕೂಡ ಖುಷಿಯಾಗಿರೋದನ್ನ ಡಿಸರ್ವ್ ಮಾಡ್ತಾನೆ ತಾನೆ, ಅವನು ಖುಷಿಯಾಗಿರ್ಬೇಕು ತಾನೆ ಅಂತ. ಇಲ್ಲಿ ಅದಕ್ಕೆ ಏಸುನ್ನು ಫುಲ್ ಎಮೋಷನಲ್ ಆಗ್ತಾ ಕೇಳ್ತಿರ್ತಾಳೆ, ನಾನು ಅವ್ನ ಖುಷಿಗೆ ಅಡ್ಡ ಬರ್ತಾ ಇದ್ದೀನ ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಏಸುನ್ಗೆ ಪ್ರಪೋಸ್ ಮಾಡ್ಬೇಕು ಅಂತ ಬಂದಿದ್ದೀನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಕೂಡ ಅದೇ ಮಾತನ್ನ ಏಸುನ್ಗೆ ಹೇಳಿರ್ತಾನೆ, ನಾನು ನಿನ್ ಖುಷಿಗೆ ಅಡ್ಡ ಬರ್ತಾ ಇದ್ದೀನ ಅಂತ ಕೇಳ್ಬಿಟ್ಟು ಅವನು ಕೂಡ ಫುಲ್ ಎಮೋಷನಲ್ ಆಗಿ ಹೇಳ್ತಿರ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಇದನ್ನೆಲ್ಲ ಹೀರೋ ತಾಯಿನೇ ಮಾಡಿರೋದು ಅಂತ, ಇದರಿಂದಾನೇ ಹೀರೋ ಮತ್ತೆ ಏಸುನು ದೂರ ಆಗ್ತಿರೋದು. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ಅಲ್ಲಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಜು ಐಲ್ಯಾಂಡ್ ಇಂದ ಬೇರೆ ಕಡೆಗೆ ಹೋಗ್ಬೇಕು ಶಿಫ್ಟ್ ಆಗ್ತಿರ್ತಾನಲ್ಲ, ಆ ಸೀನ್ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಹೀರೋ ಏಸುನ್ ಬರ್ಬೋದು ಅಂತ ಕಾಯ್ತಾ ಇರ್ತಾನೆ. ಇಲ್ಲಿ ಆಲ್ರೆಡಿ ಶಿಪ್ ಕೂಡ ಹೊರಡೋದಕ್ಕೆ ಸ್ಟಾರ್ಟ್ ಮಾಡ್ತಿರುತ್ತೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ, ಆ ಶಿಪ್ಪಲ್ಲಿರೋ ಎಲ್ಲ ವ್ಯಕ್ತಿಗಳು ಅವ್ರ ಫ್ಯಾಮಿಲಿಗಳಿಗೆ ಬಾಯ್ ಮಾಡ್ತಾ ನಗ್ನಗ್ತಾ ಮಾತಾಡ್ತಿರ್ತಾರೆ, ಹೊರಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೋತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಅವ್ರ ಕೋಚ್ನ, ಅವರು 2 ವೈನ್ ಬಾಟಲ್ನ ತಗೋಬರ್ತಿರ್ತಾರೆ. ಇಲ್ಲಿ ಹೀರೋ ಹತ್ರ ಬರ್ತಾ ಇದ್ದಂಗೆ ಹೇಳ್ತಿರ್ತಾರೆ, ವಾಂಶಿಕ್ ತಗೋ ಇದನ್ನ ಅಂತ. ಇಲ್ಲಿ ಅವನು ಏನೋ ರೆಸ್ಪಾನ್ಸ್ ಮಾಡದೆ ಇರೋದಕ್ಕೆ ಕೆಳಗಡೆ ಇಟ್ಬಿಟ್ಟು, ನೀನೇ ಗೆಲ್ತೀಯ ಬಿಡು, ನನಗೆ ಗೊತ್ತು, ನಾನು ನಿನ್ಗೆ 10 ವರ್ಷದಿಂದ ಕೋಚಿಂಗ್ ಮಾಡ್ತೀನಿ, ಯಾವ ಸ್ಟೂಡೆಂಟ್ ನಾನು ಹೇಳ್ದೆ ಅಂತ 100 ಪುಷಪ್ಸ್ ನ ಮಾಡಿಲ್ಲ, ಆದ್ರೆ ನೀನ್ ಒಬ್ಬ ಸ್ಟೂಡೆಂಟೇ ಅದನ್ನ ಮಾಡಿದ್ದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ಕೋಚ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಲ್ಲ ನಿಮ್ಮಮ್ಮ ಮೀನ್ಗಳನ್ನೆಲ್ಲ ಮಾರ್ಬಿಟ್ಟು ಮೇನ್ ಲ್ಯಾಂಡಿಗೆ ನೀನು ಗೆಲ್ಲಿ ಅಂತ ಕಳಿಸ್ತಿದ್ದಾರೆ, ನಾವು ಅಲ್ಲೋದ್ಮೇಲೆ ಫುಲ್ಲು ಹಾರ್ಡ್ ವರ್ಕ್ ಮಾಡಿ ಎಲ್ಲ ಪ್ರಾಕ್ಟೀಸ್ ಮಾಡೋಣ, ಯಾಕೆಂದ್ರೆ ನೀನು ಈ ಸತಿ ಗೋಲ್ಡ್ ಮೆಡಲ್ ಗೆಲ್ಲೇಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ಕೋಚು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡು ಒಂದ್ಸತಿ ನೀನು ಗೋಲ್ಡ್ ಮೆಡಲ್ನ ಗೆದ್ಮೇಲೆ ಆ ಹುಡುಗಿ ಬಗ್ಗೆ ಕಂಪ್ಲೀಟ್ ಆಗಿ ಮರ್ತೋಗ್ತೀಯ ಅಂತ ಹೇಳ್ಬಿಟ್ಟು ಅವರು ಮೊಟ್ಟೆ ಇರುತ್ತಲ್ಲ ಅದನ್ನ ಬಿಡಿಸ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ಇಲ್ಲಿ ಕೇಳಿ ಗೋಲ್ಡ್ ಮೆಡಲ್ನ ನಾವು ಗೆಲ್ತೀವಲ್ವಾ ಅಂತ ಹೇಳ್ತಿರ್ತಾನೆ. ಆಗ ಅವ್ರ ಕೋಚು ಹ್ಞೂ ಅಂತ ಹೇಳ್ತಿರ್ತಾರೆ. ಆಗ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದೇನು ಚಿನ್ನದಾಗಿರಲ್ವಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕೋಚು ಒಂದು ಫುಲ್ಲು ಶಾಕ್ ಆಗ್ಬಿಡುತ್ತೆ. ಇಲ್ಲಿ ಹೀರೋ ಕೆಳಗಡೆ ಕುತ್ಕೊಳ್ತಾ ಹೇಳ್ತಿರ್ತಾನೆ, ಗೋಲ್ಡ್ ಮೆಡಲ್ ಗೆದ್ದು ನಾನೇನ್ ಮಾಡ್ಬೇಕು, ನನ್ಗೆ ಯಾವ ಮೆಡಲ್ ಗಿಡಲು ಬೇಕಾಗಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಕೋಚು ಹೇಳ್ತಿದ್ದಾರೆ, ಏನಾಗಿದೆ ಗುರು ನಿನ್ಗೆ, ನೀನ್ ಫಸ್ಟ್ ಹೇಳ್ತಿದ್ದ ಗೋಲ್ಡ್ ಮೆಡಲ್ ಗೆಲ್ಬೇಕು, ಮೇನ್ ಲ್ಯಾಂಡಿಗೆ ಹೋಗ್ಬೇಕು ಅಂತ ಅಲ್ಲ, ಇವಾಗ ಏನಾಗಿದೆ ನಿನ್ಗೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ಯಾಕೆಂದ್ರೆ ಏಸುನ್ಗೆ ಇಲ್ಲಿ ಇರೋದು ಇಷ್ಟ ಇರ್ಲಿಲ್ಲ, ಅವಳಿಗೆ ಈ ಜಿಜು ಐಲ್ಯಾಂಡ್ ಬಿಟ್ಟು ಆಚೆ ಹೋಗ್ಬೇಕಾಗಿತ್ತು ಅದಕ್ಕೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಕೋಚು ಹೀರೋ ಹತ್ರ ಕುತ್ಕೊಳ್ತಾ ಹೇಳ್ತಿರ್ತಾನೆ, ನೀನೇನು ಹುಚ್ಚನ, ಹುಡುಗಿ ಹೇಳಿದ್ಲು ಅಂತ ಏನ್ ಬೇಕಾದ್ರೂ ಮಾಡ್ಬಿಡ್ತೀಯ, ನೀರೊಳಗಡೆನು ಎಗರು ಬಿಡ್ತೀಯ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಹ್ಞೂ ಹೌದು, ಅವಳು ಹೇಳಿದ್ರೆ ನಾನು ನೀರೊಳಗಡೆ ಕೂಡ ಎಗರುತ್ತೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಕೋಚು ಅವ್ನು ಕೋಟ್ ಇಟ್ಕೊಂಡು ಹೇಳ್ತಿರ್ತಾರೆ, ಈಗ ನೋಡೋಣ ನೀರೊಳಗಡೆ ಎಗರು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, 100 ಮೀಟರ್ ರೇಸ್ ಓಡೋದಕ್ಕೆ ಬೇರೆ ಯಾರು ಕಾರಣ ಅಲ್ಲ, ಏಸುನ್ ಹೇಳಿದ್ಲು ಅಂತಾನೆ ನಾನು ಓಡಿದ್ದು ಅಂತ ಹೇಳ್ತಿರ್ತಾನೆ. ಅಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಮೀನ್ಗಳನ್ನ ಮಾರಿ ಸ್ಕೂಲಿಗೆ ಹೋಗಕ್ ಆಗ್ತಿರ್ಲಿಲ್ಲ, ಅವಾಗ ಏಸುನ್ ಜೊತೆ ಇರಕ್ ಆಗ್ತಿರ್ಲಿಲ್ಲ, ಅದಕ್ಕೆ ನಾನು 100 ಮೀಟರ್ಸ್ ರೇಸ್ನ ಓಡಿದ್ದು, ಅದರಿಂದ ನಾನು ಸ್ಪೋರ್ಟ್ಸ್ ಕಡೆಯಿಂದ ಸ್ಕೂಲ್ಗೆ ಹೋಗ್ಬೋದು, ಆಗ ಕಾಲೇಜ್ಗೆ ಹೋಗ್ಬೋದು, ಆಗ ನಾನು ಏಸುನ್ ಜೊತೆ ಇರ್ಬೋದು ಅಂತ ಇದನ್ನೆಲ್ಲ ಮಾಡಿದ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಕೋಚು ಹೀರೋ ಕೈಲಿ ಬ್ಯಾಕ್ ಕೊಡ್ತಾ ಇಳಿ ಕೆಳಗಡೆ ಶಿಪ್ ಇಂದ ಅಂತ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕಿರ್ಚ್ತಾ ಹೇಳ್ತಿರ್ತಾನೆ, ನನ್ಗೆ ಓಡೋದಂದ್ರೆ ಒಂದ್ ಚೂರು ಇಷ್ಟ ಅಲ್ಲ, ನಾನು ಓಡೋದನ್ನ ತುಂಬಾ ಹೇಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಒಳ್ಳೆ ರನ್ನರ್ ಅಲ್ಲ, ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿ ನಾನು ಅಲ್ಲಿರೋ ಎಲ್ಲ ಶಕ್ತಿ ಹಾಕಿದ್ರು ನಾನು 4ನೇ ಅವ್ನ ಪೊಸಿಷನ್ಗಿಂತ ಮುಂದೆ ಹೋಗಕ್ ಆಗಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಏಸುನ್ ಇಲ್ಲ ಅಂದಿದ್ರೆ ನಾನು ಲಾಸ್ಟಿಗೆ ಬರ್ತಾ ಇದ್ದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಕೋಚು ಫುಲ್ಲು ಶಾಕ್ ಆಗ್ತಾ, ಎಂತ ದೊಡ್ಡ ಹುಚ್ಚ ನನ್ ಮಗ ಇವನು, ಇವಾಗ ನೀನು ಸೋಲಿಗೆ ಯಾಕೆ ಹೋಗ್ತಾ ಇದೆಯಾ ಅಂತ ಕೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಏಸುನ್ಗೆ ಪ್ರಪೋಸ್ ಮಾಡ್ಬೇಕು ಅಂತ ಕರ್ಕೊಂಡ್ ಬಂದಿರ್ತಾನಲ್ಲ ಆ ಜಾಗನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಏಸುನು ಹೀರೋಗೆ ಹೇಳ್ತಿರ್ತಾಳೆ, ನೀನು ಈ ಜಾಗ ಬಿಟ್ಟು ಇಲ್ಲಿಂದ ಹೋದ್ರೆ ಮಾತ್ರನೇ ನಾನು ನನ್ನ ಜೀವನದಲ್ಲಿ ಖುಷಿಯಾಗಿ ಬದುಕಕ್ಕಾಗೋದು, ಇದೇ ನಿಜ ಅಂತ ಹೇಳಿರ್ತಾಳೆ. ಈ ಮಾತನ್ನ ಕೇಳಿ ಹೀರೋ ಫುಲ್ಲು ಅಳ್ತಾ ಹಾಗೆ ನಿಂತ್ಕೊಂಡಿರ್ತಾನೆ. ಇಲ್ಲೂ ಕೂಡ ಏಸುನ್ ಹೇಳ್ತಿದ್ದಾಳೆ ಅಂತಾನೆ ಅವನು ಈ ಜಾಗನ ಬಿಟ್ಟು ಹೋಗ್ತಿರೋದು. ಈಗ ಸೀನು ಶಿಫ್ಟ್ ಆಗಿ ಏಸುನ್ನ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಬ್ಲೈಂಡ್ ಡೇಟ್ ಅಂಕಲ್ ಜೊತೆ ಏಸುನು ಬಟ್ಟೆ ಹೊಲಿಸ್ಕೊಳ್ಳೋದಿಕ್ಕೆ ಅಂತ ಬಂದಿರ್ತಾಳೆ. ಇಲ್ಲಿ ಅವರು ಮದ್ವೆ ಬಟ್ಟೆ ತಗೊಳಕ್ಕೆ ಅಂತ ಬಂದಿರ್ತಾರೆ. ಇಲ್ಲಿ ಬ್ಲೈಂಡ್ ಡೇಟ್ ಅಂಕಲ್ ಹೇಳ್ತಿರ್ತಾರೆ, ನನ್ನ ಯೋಚನೆಗಳೆಲ್ಲ ತುಂಬಾ ಅಪ್ಡೇಟೆಡ್, ನನ್ನಂತ ಅವನಾಗಿರೋದಕ್ಕೆ ಸುಮ್ಮನೆ ಆಗಿದ್ದಾರೆ, ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ನಿಜವಾಗ್ಲೂ ನಿನ್ನನ್ನು ಕ್ಷಮಿಸ್ತಾ ಇರ್ಲಿಲ್ಲ, ನನ್ನ ಮನಸ್ಸು ಕೂಡ ತುಂಬಾ ದೊಡ್ಡದು ಅಂತೆಲ್ಲ ಹೇಳ್ತಿರ್ತಾರೆ.
ಇಲ್ಲಿ ಆ ಬ್ಲೈಂಡ್ ಡೇಟ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಯೋಗ್ಯತೆ ಏನಿದೆ ಅವನ್ಗೆ ನನ್ನ ಹತ್ರ ಆ ತರ ಮಾತಾಡೋದಿಕ್ಕೆ ಅಂತೆಲ್ಲ ಸ್ವಲ್ಪ ಬ್ಯಾಡ್ ವರ್ಡ್ಸ್ ಅಲ್ಲಿ ಬೈತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಟೈಲರ್ ಏನಿರ್ತಾರೆ ಅವರು ಎಷ್ಟೊಂದು ಮೆಜರ್ಮೆಂಟ್ ತಗೋತಾ ಇರ್ತಾರೆ. ಆಗ ಬ್ಲೈಂಡ್ ಡೇಟ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, 2 ಕಾಸಿಗೂ ಬೆಲೆ ಬಾಳ್ದಿರೋ ಮನೆ ಹತ್ರ ಒಂದು ಚಿಕ್ಕ ಮೀನ್ ಅಂಗಡಿ ಇದೆ, ಅವನು ಸ್ವಂತವಾಗಿ ಏನು ದಬಾಕು ಇಲ್ಲ ಅಂತೆಲ್ಲ ಬೈತಾ ಇರ್ತಾರೆ. ಇಲ್ಲಿ ಆ ಬ್ಲೈಂಡ್ ಡೇಟ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆದ್ರೂ ಅವ್ನಿಗೆ ಎಷ್ಟು ದೂರಾಂಕಾರ ಇದೆ ನೋಡು ಅಂತೆಲ್ಲ ಬೈದಾಗ ಏಸುನ್ ಹೇಳ್ತಿರ್ತಾಳೆ, ಆ ಮೀನ್ ಅಂಗಡಿ ಏನು ಚಿಕ್ಕದಾಗಿಲ್ಲ. ಇಲ್ಲಿ ಅದಕ್ಕೆ ಬ್ಲೈಂಡ್ ಡೇಟ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಏನ್ ಹೇಳ್ತಿದ್ಯಾ ನೀನು ಅಂತ. ಇಲ್ಲಿ ಅದಕ್ಕೆ ಏಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಏನ್ ಹೇಳಿದ್ದು ಅಂದ್ರೆ ಅಂಗಡಿ ಚಿಕ್ಕದಾಗಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬ್ಲೈಂಡ್ ಡೇಟ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇಲ್ಲಿ ಅವ್ರಿಗೆ ಸ್ವಲ್ಪ ಕೋಪ ಬಂದ್ಬಿಟ್ಟಿರುತ್ತೆ, ನಾನು ವಯಸ್ಸಲ್ಲೂ ನಿನ್ಗಿಂತ ದೊಡ್ಡವನು ಮತ್ತೆ ರೆಪ್ಯುಟೇಷನ್ ಅಲ್ಲೂ ನಿಮ್ಗಿಂತ ದೊಡ್ಡವನು, ಆದ್ರೂ ನೀನು ನನ್ನ ಹತ್ರ ಈ ತರ ಮಾತಾಡ್ತಾ ಇದೀಯ ಹುಡುಗಿ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ನೀವು ಅಷ್ಟೊಂದು ದೊಡ್ಡವರಾದ್ರೆ ಚಿಕ್ಕ ಹುಡುಗಿನ ಯಾಕೆ ಮದ್ವೆ ಆಗ್ತಾ ಇದೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬ್ಲೈಂಡ್ ಡೇಟ್ ಅಂಕಲ್ ಏಸುನ್ನ ಕೆಟ್ಟದಾಗಿ ಬೈತಾ ಹೇಳ್ತಿರ್ತಾರೆ, 2 ಕಾಸಿಗೂ ವ್ಯಾಲ್ಯೂ ಇಲ್ಲ ನೀನು ಅಂತ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ನನ್ಗೆ ಮರ್ಯಾದೆ ಕೊಟ್ಟು ನೀಟಾಗಿ ಮಾತಾಡು ಅಂತ. ಇಲ್ಲಿ ಅದಕ್ಕೆ ಬ್ಲೈಂಡ್ ಡೇಟ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಜಾಸ್ತಿ ಯಾರು ಬೇಡ, ನೀಟಾಗಿ ಮಾತಾಡು, ಮಾತಿನ ಮೇಲೆ ನಿಗಾ ಇರಲಿ, ಮದ್ವೆ ಆದ್ಮೇಲೆ ನಾನ್ ಬಿಸಾಕೋ ಎಂಜಲ್ ಗಾಸಲ್ಲೇ ನೀನು ಬದುಕ್ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಬ್ಲೈಂಡ್ ಡೇಟ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನ್ಗೆ ಓದ್ಸಕ್ ದುಡ್ಡು ಕೊಡೋದಲ್ಲ, ನಿನ್ನ ಮನೇಲಿ ನೋಡ್ಕೊಳ್ಳೋದಲ್ಲ ಅಂತ ನೀನ್ ಮಾತಾಡಿದ್ನೆಲ್ಲ ಕೇಳ್ಕೊಂಡು ಕೂತಿರ್ಬೇಕಾ, ಏನ್ ನೀನು ದೊಡ್ಡ ಮನೇಲಿ ಬೆಳೆದಿರೋ ಒಬ್ಳು ಮಗಳು ತರ ಆಡ್ತಾ ಇದೀಯಾ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನು ಫುಲ್ ಎಮೋಷನಲ್ ಆಗಿ ಹೇಳ್ತಿರ್ತಾಳೆ, ನಾನು ದುಡ್ಡಿಗೋಸ್ಕರ ನಿನ್ನ ಮದ್ವೆ ಆಗ್ತಿಲ್ಲ, ನಿನ್ ದುಡ್ಡನ್ನ ನಿನ್ನ ಹತ್ರನೇ ಇಟ್ಕೋ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬ್ಲೈಂಡ್ ಡೇಟ್ ಅಂಕಲ್ ಫುಲ್ಲು ಶಾಕ್ ಆಗ್ತಾ, ಏನ್ ಹೇಳ್ತಿದ್ಯೋ ನೀನು ನಿಜ ಹೇಳ್ತಾ ಇದೀಯ ನೀನು ಅಂತ ಕೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ಹೋಕು ಮನೆಗೆ ಬಂದಾಗ ಏಸುನ್ನ ಮನೆಯಿಂದ ಆಚೆ ಕಳಿಸ್ತಾಳಲ್ಲ, ಆ ಸೀನ್ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಏಸುನು ಹೀರೋ ಹತ್ರ ಬಂದ್ಬಿಟ್ಟು ಹೇಳ್ತಿರ್ತಾಳೆ, ನಾನು ಕಾಲೇಜಿಗೆ ಹೋಗೋದಕ್ಕೆ ಏನ್ ಮಾಡ್ಲಿ, ಮತ್ತೆ ನಾನು ಪೊಯೆಟರ್ ಆಗೋದಕ್ಕೆ ಏನ್ ಮಾಡ್ಲಿ, ಮತ್ತೆ ನಾನು ಬುಸಾನ್ಗೆ ಹೋಗ್ಬೇಕು ಅನ್ಕೊಂಡಿರೋ ಕನ್ಸು ನಾನು ಏನ್ ಮಾಡ್ಲಿ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ತೋರಿಸ್ತಾರೆ. ಇಲ್ಲಿ ಏಸುನ್ ಹೇಳ್ತಾ ಇರ್ತಾಳೆ, ನಾನು ಓದೋದೆಲ್ಲ ಖರ್ಚುನು ನಮ್ಮ ಫ್ಯಾಮಿಲಿನೇ ನೋಡ್ಕೋಬೇಕು. ಇಲ್ಲಿ ಏಸುನಷ್ಟು ಹೇಳಿದ್ಮೇಲೆ ಸುಮ್ಮನಾಗ್ಬಿಡ್ತಾಳೆ. ಇಲ್ಲಿ ಅದಕ್ಕೆ ಬ್ಲೈಂಡ್ ಡೇಟ್ ಅಂಕಲ್ ಫುಲ್ಲು ಶಾಕ್ ಆಗ್ತಾ ಹೇಳ್ತಿರ್ತಾರೆ, ಹಾಗಾದ್ರೆ ನೀನು ನನ್ನ ಓದೋದಕ್ಕೋಸ್ಕರ ಅಲ್ವಾ ಮದ್ವೆ ಆಗ್ತಾ ಇದ್ದಿದ್ದು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಬ್ಲೈಂಡ್ ಡೇಟ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಕೇಳ್ತಿರೋದು ನೀನು ನನ್ನನ್ನ ಯಾಕೆ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೆ ಹೇಳು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ನನ್ನ ಹತ್ರ ಇರಕ್ಕೆ ಎಲ್ಲೂ ಜಾಗ ಇರ್ಲಿಲ್ಲ ಅಂತ. ಇಲ್ಲಿ ಅದಕ್ಕೆ ಬ್ಲೈಂಡ್ ಡೇಟ್ ಅಂಕಲ್ ಕೇಳ್ತಿರ್ತಾರೆ, ಏನ್ ಹೇಳ್ತಿದ್ಯಾ ನೀನು ಅಂತ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ನನ್ನ ಹತ್ರ ಬೇರೆ ಯಾವ್ದು ಆಪ್ಷನ್ ಇರ್ಲಿಲ್ಲ, ಚಾಯ್ಸು ಇರ್ಲಿಲ್ಲ ಅಂತ. ಈಗ ಸೀನು ಶಿಫ್ಟ್ ಆಗಿ ಫಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾ ಇರ್ತಾರೆ. ಇಲ್ಲಿ ಏಸುನ ಸ್ಕೂಲಿಗೆ ಫಸ್ಟ್ ಬಂದಿರ್ತಾಳೆ, ಅವಳು 100ಗೆ ಔಟ್ ಆಫ್ 100 ತಗೊಂಡಿರ್ತಾಳೆ. ಇಲ್ಲಿ ಅವ್ರ ಅಮ್ಮ ಎಲ್ಲ ಕುತ್ಕೊಂಡು ಮತ್ತೆ ಸ್ಕೂಬಾ ಡೈವಿಂಗ್ ಲೇಡೀಸ್ ಎಲ್ಲ ಕುತ್ಕೊಂಡು ಮಾತಾಡ್ತಿರ್ತಾರೆ. ಆಗ ಏಸುನ್ ಹೇಳ್ತಿರ್ತಾಳೆ, ನಾನು ಎಲ್ಲಾನು ಮಾಡ್ತೀನಿ, ಎಲ್ಲಾನು ಆಗ್ತೀನಿ, ನಾನು ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಕೂಡ ಆಗ್ತೀನಿ ಅಂತ ಹೇಳ್ತಿರ್ತಾಳೆ, ಮತ್ತೆ ನಾನು ಪ್ರೆಸಿಡೆಂಟ್ ಕೂಡ ಆಗ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸ್ಕೂಬಾ ಡೈವಿಂಗ್ ಗ್ರೂಪ್ ಅಲ್ಲಿರೋ ಒಬ್ರು ಅಜ್ಜಿ ಹೇಳ್ತಿರ್ತಾರೆ, ನೀನಂತೂ ಆಗ್ತೀಯ ಬಿಡು, ನೀನು ತುಂಬಾ ಶಾರ್ಪ್ ಆಗಿದ್ಯಾ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಆ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಲ್ಲ ಪ್ರೆಸಿಡೆಂಟ್ ಏನಾದ್ರು ಆದ್ರೆ ಸ್ಕೂಬಾ ಡೈವಿಂಗ್ ಅಲ್ಲಿರೋರ್ಗು ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಡುಮ್ಡುಮುಗಿರೋ ಆಂಟಿ ಹೇಳ್ತಾ ಇರ್ತಾರೆ, ನೀನು ಹುಡುಗ ಆಗಿ ಹುಟ್ಬೇಕಾಗಿತ್ತು, ಮಿಸ್ ಆಗಿ ಹುಡುಗಿ ಆಗಿ ಹುಟ್ಬಿಟ್ಟಿದೆ, ನೀನು ಹುಡುಗಿ ಆಗಿರೋದಕ್ಕೆ ನೋಡಿ ಇದೆಲ್ಲ ಮಾಡೋದಕ್ಕೆ ನಿನ್ಗೆ ತುಂಬಾ ಕಷ್ಟ ಆಗುತ್ತೆ, ಇದೆಲ್ಲ ನೀನು ಹೆಂಗ್ ಮಾಡ್ತೀಯ ಅಂತ ಹೇಳ್ತಾ ಅವಳು 100ಗೆ 100 ಮಾರ್ಕ್ಸ್ ತೆಗ್ದಿರೋದಕ್ಕೆ ಅವರು ಸ್ವೀಟ್ ತಿನ್ನಿಸ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ವಾಂಗ್ರೆ ಅವರು ಹೇಳ್ತಾ ಇರ್ತಾರೆ, ಅವಳು ಅಷ್ಟು ಕನ್ಸ್ ಕಾಣ್ತಿದ್ದಾಳೆ ಅಂದ್ರೆ ಅವಳು ಮಾಡೋ ಕೆಪಾಸಿಟಿ ಇಟ್ಕೊಂಡಿದ್ದಾಳೆ, ಅದಕ್ಕೆ ಅವಳು ಹೇಳ್ತಿರೋದು, ಅವಳು ಹೇಳಿದ್ಮೇಲೆ ಮಾಡಿ ತೋರಿಸ್ತಾಳೆ ಬಿಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಚೊಂಗ್ಚಾ ಅವರು ಹೇಳ್ತಾ ಇರ್ತಾರೆ, ನಿನ್ಗೆ ಓಟ್ ಹಾಕ್ಲಿ ಬಿಡ್ಲಿ, ಈ 8 ಓಟ್ ಅಂತೂ ಪಕ್ಕ ಬಿದ್ದೇ ಬೀಳುತ್ತೆ ಅಂತ. ಇಲ್ಲಿ ಅದಕ್ಕೆ ಸುನ್ ಕೂಡ ನಗ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ 9 ಓಟ್ ಬೀಳುತ್ತೆ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಅಲ್ಲಿ ಹೀರೋ ಕೂಡ ಕೂತಿರ್ತಾನೆ ಅಂತ. ಇಲ್ಲಿ ಅದಕ್ಕೆ ಸ್ಕೂಬಾ ಡೈವಿಂಗ್ ಅಲ್ಲಿರೋ ಅಜ್ಜಿ ಹೇಳ್ತಿರ್ತಾರೆ, ಹಾ ಹೌದು 9 ಔಟು, ನಿನ್ಗೆ ಗಣಿತದಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಅಂತ ಹೀರೋನ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಫುಲ್ ಸೈಲೆಂಟ್ ಆಗಿ ಕೂತಿರ್ತಾರೆ. ಇಲ್ಲಿ ಅದಕ್ಕೆ ಡುಮ್ಡುಮುಗಿರೋ ಆಂಟಿ ಕೇಳ್ತಿರ್ತಾರೆ, ನೀನು ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋಗೆ ಕೋಲ್ಡ್ ಆಗಿರುತ್ತೆ, ಅವನು ಮೂಗ್ನ ಮೇಲೆ ಕೇಳಿತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಮತ್ತೆ ಅಲ್ಲಿ ಕೂತಿರೋರು ಎಲ್ಲರೂ ನಗ್ತಾ ಹೇಳ್ತಿರ್ತಾರೆ, ಇವನ್ನ ಯಾಕೆ ಕೇಳ್ತಿದ್ಯಾ ಅಂತ. ಆಗ ಪಟ್ಟಂತ ಹೀರೋ ಹೇಳ್ತಿರ್ತಾನೆ, ಏಸುನ್ ಗಂಡ ಆಗ್ತೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋನ ಎಲ್ಲರೂ ಫುಲ್ಲು ಶಾಕ್ ಆಗಿ ನೋಡ್ತಾ ಆಮೇಲೆ ಜೋರಾಗಿ ನಗ್ತಾ ಇರ್ತಾರೆ. ಇಲ್ಲಿ ಅದಕ್ಕೆ ಏಸುನ್ ಇದನ್ನ ಕೇಳಿದ ತಕ್ಷಣ ಜಾಡ್ಸಿ ಹೀರೋಗೆ ಒದಿತಿರ್ತಾಳೆ. ಅಲ್ಲಿರೋ ಎಲ್ಲಾ ಸ್ಕೂಬಾ ಡೈವಿಂಗ್ ಲೇಡೀಸ್ ಗಳು ಕ್ವಾಂಗ್ರೆ ಅವ್ರನ್ನ ರೇಗಿಸ್ತಿರ್ತಾರೆ, ನೋಡು ನಿನ್ ಅಳಿಯ, ನೋಡು ನಿನ್ ಮಗ ಹಂಗೆ ಹಿಂಗೆ ಅಂತ. ಇಲ್ಲಿ ಅದಕ್ಕೆ ಅವಳು ಹೇಳ್ತಿರ್ತಾಳೆ, ಸಾಕ್ ನಿಲ್ಲಿಸ್ರಿ, ಎಷ್ಟ್ ಕಾಲ್ ಎಳಿತೀರಾ ಅಂತ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಏಸುನು ನಿಂತ್ಕೊಂಡಿರ್ತಾಳೆ, ಅವಳು ಪದೇ ಯಾವಾಗ್ಲೂ ಗಡಿಯಾರನೇ ನೋಡ್ತಾ ಇರ್ತಾಳೆ. ಇಲ್ಲಿ ಏಸುನು ಬ್ಲೈಂಡ್ ಡೇಟ್ ಅಂಕಲ್ ಕಡೆ ತಿರುಗ್ಬಿಟ್ಟು ಹೇಳ್ತಾ ಇರ್ತಾಳೆ, ನನ್ನ ಹತ್ರ ಯಾವ್ದು ಉಳ್ಕೊಳಕ್ಕೆ ಜಾಗ ಇರ್ಲಿಲ್ಲ, ಅದಕ್ಕೆ ನಾನು ನಿನ್ನ ಮದ್ವೆ
ಆಗ್ತೀನಿ ಅಂತ ಒಪ್ಕೊಂಡಿದ್ದು. ನೀನು ಒಂದು ಗಾದೆ ಇದೆ ಕೇಳಿದ್ಯಾ, ಏನೂ ಇಲ್ಲದೆ ಸಾಯೋದಕ್ಕಿಂತ ಒಂದು ಕತ್ತೆನ ಮದುವೆ ಆಗಿ ನೀವು ಕೂಡ ಕತ್ತೆಯಾಗಿ ಸಾಯಿರಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬ್ಲೈಂಡೆಡ್ ಅಂಕಲ್ ಹೇಳ್ತಿರ್ತಾರೆ, ನೀನು ನನ್ನನ್ನ ಕತ್ತೆ ಅಂತ ಹೇಳ್ತಾ ಇದೀಯ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅವಳು ತುಂಬಾ ಅರ್ಜೆಂಟಲ್ಲಿ ಇದ್ದಾಳೆ ಅನ್ನೋ ತರ ಬಿಹೇವ್ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಕೇಳ್ತಿರ್ತಾಳೆ, ನೀನು ನನ್ನನ್ನ ಕೆಲ್ಸಕ್ಕೆ ಇಟ್ಕೊಳಕ್ಕಾಗುತ್ತಾ, ಇಲ್ಲಾಂದ್ರೆ ನಿನ್ ಮಕ್ಳು ನೋಡ್ಕೊಳಕ್ ಇಟ್ಕೊ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬ್ಲೈಂಡೆಡ್ ಅಂಕಲ್ ಜೋರಾಗಿ ನಗ್ತಾ ಹೇಳ್ತಿರ್ತಾರೆ, ಅಲ್ಲ ಮದ್ವೆ ಆದ್ರೆ ಹೆಂಡ್ತಿಯ ನೋಡ ಎಲ್ಲಾ ಕೆಲ್ಸನೂ ಮಾಡ್ತಾಳೆ, ಅವಳು ಮಾಡೋ ಕೆಲ್ಸಕ್ಕೆ ಬೇರೆಯವ್ರಿಗೆ ದುಡ್ಡು ಕೊಟ್ಟು ನಾನೇ ಕೆಲ್ಸಕ್ಕೆ ಇಟ್ಕೊಳ್ಳಿ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನು ಫುಲ್ ಶಾಕ್ ಆಗಿ ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬ್ಲೈಂಡೆಡ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಜಾನೇ ತಾನೇ ಹೇಳ್ತಿದ್ದೀನಿ ನೋಡು, ನಾನು ಮದ್ವೆ ಆಗ್ತಿರೋದು ಬರೀ ನಮ್ಮ ಅಮ್ಮನ್ಗೆ ಸೊಸೆ ಬೇಕು ಮತ್ತೆ ನನ್ನ ಮಕ್ಳಿಗೆ ಅಮ್ಮ ಬೇಕು ಅಂತ. ಈ ಲವರ್ಸ್ಗಳೆಲ್ಲ ಕೈ ಇಟ್ಕೊಂಡು ಓಡಾಡ್ತಾರಲ್ಲ ಆ ತರ ಶೋಕಿ ಎಲ್ಲ ನನಗಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಆ ಬ್ಲೈಂಡೆಡ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಬೈತಾ ಇರ್ತಾರೆ, ನೀನು ದೊಡ್ಡ ಹುಚ್ಚಿ ಅಂತ. ಇಲ್ಲಿ ಯೇಸುನ್ಗಂತೂ ಏನೋ ಗಮನನೇ ಇರಲ್ಲ, ಅವಳಿಗೆ ಫುಲ್ ಅರ್ಜೆಂಟ್ ಇರುತ್ತೆ, ಟೈಮ್ನ ನೋಡ್ತಾನೆ ಇರ್ತಾಳೆ ಅವಳು ಪದೇ. ಇಲ್ಲಿ ಆ ಬ್ಲೈಂಡೆಡ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ ಮೊದಲೇ ಹೆಂಡ್ತಿನ ನನ್ ಮದ್ವೆ ಆಗೋಕ್ಕಿಂತ ಮುಂಚೆ 5 ಸತಿ ಮೀಟ್ ಆಗಿದ್ದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಆ ಬ್ಲೈಂಡೆಡ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಎಲ್ಲಾ ಮದ್ವೆನೂ ಇದೇ ತರಾನೇ ಆಗೋದು, ನಿನ್ ಮದ್ವೆಯಿಂದ ಏನೇನ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡ್ ಕೂತಿದ್ಯಾ ಅಂತ ಕೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಟೈಲರು ಯೇಸುನ್ ಮೆಜರ್ಮೆಂಟ್ ಎಲ್ಲ ತಗೊಂಡಿರೋದಕ್ಕೆ ಬಟ್ಟೆ ಹೊಲಿಯೋದಕ್ಕೆ ಬಟ್ಟೆಗಳನ್ನ ಎತ್ಕೋತಾ ಇರ್ತಾನೆ. ಆಗ ಬ್ಲೈಂಡೆಡ್ ಅಂಕಲ್ ಹೇಳ್ತಿರ್ತಾರೆ, ಅಂಕಲ್ ಇಲ್ಲಿ ಕೇಳಿ ನನ್ಗೆ ಚೀಪ್ ಆಗಿರೋ ಬಟ್ಟೆಗಳನ್ನ ತೋರಿಸಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಯೇಸುನ್ ಅವಾಗಿಂದ ಯಾಕೆ ಗಡಿಯಾರನೇ ನೋಡ್ತಿದ್ಲು ಅಂದ್ರೆ ಶಿಪ್ಪು ಹೊರಡೋ ಟೈಮಿಗೆ ಆ ಗಡಿಯಾರದಲ್ಲಿ ಸೌಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ, ಅದ್ರ ಟೈಮಿಂಗ್ ಮ್ಯಾಚಿಂಗ್ ಇರುತ್ತೆ, ಅದಕ್ಕೋಸ್ಕರನೇ ಯೇಸುನ್ ನೋಡ್ತಿರ್ತಾಳೆ. ಅದೇ ಟೈಮಿಗೆ ಆ ಗಡಿಯಾರದಲ್ಲಿ ಸೌಂಡ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಆಗ ಬ್ಲೈಂಡೆಡ್ ಅಂಕಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನು ನನ್ಗೆ ಒಂದ್ ವಿಷಯನ ಕ್ಲಾರಿಟಿ ಮಾಡೋಳು, ಆ ಹುಡ್ಗನ್ ಜೊತೆ ನೀನು ಎಷ್ಟೊಂದ್ ಸತಿ ಮಲ್ಕೊಂಡಿದ್ಯಾ ತಾನೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನು ಏನು ಉತ್ತರ ಕೊಡ್ದಲ್ಲ ಬ್ಲೈಂಡೆಡ್ ಅಂಕಲ್ ನ ತಳ್ಬಿಟ್ಟು ಅಲ್ಲಿಂದ ಓಡೋಗ್ತಿರ್ತಾಳೆ. ಇಲ್ಲಿ ಫುಲ್ ಜೋರಾಗಿ ಮಳೆ ಬರ್ತಿರುತ್ತೆ, ಆದ್ರೂ ಕೂಡ ಅವಳು ಆ ಮಳೆಲೆ ಓಡೋಗ್ತಿರ್ತಾಳೆ. ಈಗ ನಮ್ಗೆ ತೋರಿಸ್ತಾರೆ, ಬ್ಲೈಂಡೆಡ್ ಅಂಕಲ್ ಕೂಡ ಅಂಗಡಿಯಿಂದ ಆಚೆ ಬರ್ತಾರೆ. ಅವರು ಮಳೆ ಬರ್ತಿರೋದನ್ನ ನೋಡಿ ಮತ್ತೆ ಆ ಬಾಗ್ಲ ಹತ್ರನೇ ನಿಂತ್ಕೊಂಡು ಯೇಸು ಓಡೋಗ್ತಿರೋದನ್ನ ನೋಡ್ಕೊಂಡು ಹೇಳ್ತಿರ್ತಾರೆ, ಓಡೋಗೋದ್ರಲ್ಲಿ ನೋಡಿದ್ರೆ ಇವಳು ಒಳ್ಳೆ ಚಾಂಪಿಯನ್ ತರ ಕಾಣಿಸ್ತಾಳೆ ಅಂತ. ಈಗ ಸಿನಿ ಶಿಫ್ಟ್ ಆಗಿ ಯೇಸುನ್ನ ತೋರಿಸ್ತಾರೆ. ಇಲ್ಲಿ ಅವಳು ಮಳೆಲೂ ಕೂಡ ಫುಲ್ ಅಳ್ಕೊಂಡು ಓಡ್ತಾ ಇರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಯೇಸುನ್ ಈ ತರನೇ ಅಳ್ಕೊಂಡು ಓಡ್ತಾ ಇರ್ತಾಳೆ. ಆಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಯ್ಸ್ ಬರ್ತಿರುತ್ತೆ, ಅವತ್ತು ಅವ್ರ ಅಲ್ಲಿಂದ ಓಡ್ಲಿಲ್ಲ ಅಂದ್ರೆ ಅಂತ. ಈಗ ಸಿನಿ ಶಿಫ್ಟ್ ಆಗಿ ಆ ಶಿಪ್ ನ ತೋರಿಸ್ತಾರೆ. ಆ ಶಿಪ್ ಆಲ್ರೆಡಿ ಹೊರಟಿರುತ್ತೆ. ಈಗ ಅಲ್ಲೆಲ್ಲರೂ ಮಾತಾಡ್ಕೋತಾ ಇರ್ತಾರೆ, ಯಾಕೆ ಇನ್ನು ಇಲ್ಲೇ ವೇಟ್ ಮಾಡ್ತಿದ್ದೀರಾ, ಬನ್ನಿ ಮನೆಗೆ ಹೋಗೋಣ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಸ್ಕೂಬಾ ಡೈವಿಂಗ್ ಲೇಡಿಗಳು ಏನಿರ್ತಾರೆ ಅವರು ಏನೇನ್ ತಗೋಬೇಕಾಗಿರೋ ವಸ್ತು ಅದನ್ನೆಲ್ಲ ತಗೊಂಡು ಅವ್ರು ಈ ಕಡೆಯಿಂದ ಹೋಗ್ತಾ ಇರ್ತಾರೆ. ಮತ್ತೆ ಹೀರೋ ಫ್ಯಾಮಿಲಿ ಆ ಕಡೆಯಿಂದ ಹೀರೋನ ಡ್ರಾಪ್ ಮಾಡ್ಬಿಟ್ಟು ಬರ್ತಾ ಇರ್ತಾರೆ. ಈಗ ಇಲ್ಲಿ ಹೀರೋ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಇವರಿಬ್ರು ನಮ್ಮನ್ನಂತೂ ಉಸಿರುಗಟ್ಟಿ ಸಾಯಿಸಾಯ್ಬಿಟ್ಟಿದ್ರು, ಇವರಿಬ್ರು ಇವಾಗ ದೂರ ಇದ್ರೆ ಇವ್ರ ಮೈ ಮೇಲೆ ಏನು ಪ್ರೀತಿ ಅನ್ನೋ ದೆವ್ವ ಹತ್ತಿದೆ ಅದು ಬಿಟ್ಟೋಗ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಚಾಂಗ್ಚಾ ಅವರು ಹೇಳ್ತಿರ್ತಾರೆ, ಎಂತ ದೆವ್ವ ಬೇಕಾದ್ರೂ ಮೈ ಬಿಟ್ಟೋಗ್ಬಿಡುತ್ತೆ, ಅದೇ ಪ್ರೀತಿ ಅನ್ನೋ ದೆವ್ವ ಯಾವತ್ತೂ ಮೈ ಬಿಟ್ಟೋಗಲ್ಲ, ಅದು ಇನ್ನೂ ಜಾಸ್ತಿ ತಲೆಗೆ ಹತ್ತುತ್ತೆ ಹೊರತು ಕಮ್ಮಿ ಆಗಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಇವರು ಹೀಗೆ ಮಾತಾಡ್ತಿರುವಾಗ ಯೇಸುಂದು ಕ್ವಾನ್ಶಿಕ್ ಅಂತ ಜೋರಾಗಿ ಕಿರ್ಸಿರೋ ಸೌಂಡು ಕೇಳಿಸುತ್ತೆ. ಅದಕ್ಕೆ ಅವರು ಎಲ್ಲ ಯಾವ ಕಡೆ ಸೌಂಡ್ ಬರ್ತಿದ್ಯೋ ಆ ಕಡೆಗೆ ತಿರುಗಿ ನೋಡ್ತಾರೆ. ಇಲ್ಲಿ ಯೇಸುನು ಒಂದು ದೊಡ್ಡ ಕಟ್ಟೆ ಮೇಲೆ ಓಡ್ಕೊಂಡು ಕ್ವಾನ್ಶಿಕ್ ಅಂತ ಕಿರ್ಚ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ನ ತೋರಿಸ್ತಾರೆ. ಇಲ್ಲಿ ಯೇಸುನು ಫುಲ್ ಅಳ್ತಾ ಕಟ್ಟೆ ಮೇಲೆ ಓಡ್ತಾ ಹೇಳ್ತಿರ್ತಾಳೆ, ಕ್ವಾನ್ಶಿಕ್ ಹೋಗ್ಬೇಡ, ನನ್ನ ಬಿಟ್ಟು ಯಾಕೆ ಹೋಗ್ತಿದ್ಯಾ, ಪ್ಲೀಸ್ ವಾಪಸ್ ಬಾ, ನನ್ನ ಬಿಟ್ಟು ಹೋಗ್ಬೇಡ ಅಂತ ಅವಳು ಅಳ್ತಾ ಕಿರ್ಚ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸ್ಕೂಬಾ ಡೈವಿಂಗ್ ಅಜ್ಜಿನ ತೋರಿಸ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ನೋಡು ಕೊನೆಗೂ ಅವಳ ಪ್ರೀತಿ ಇಲ್ಲಿ ಗಂಟ ಬರಂಗ್ ಮಾಡೇ ಮಾಡ್ತು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಯೇಸುನ್ನ ತೋರಿಸ್ತಾರೆ. ಇಲ್ಲಿ ಅವಳು ಫುಲ್ ಜೋರಾಗಿ ಅಳ್ತಾ ಕ್ವಾನ್ಶಿಕ್ ನಿಲ್ಲು, ಹೋಗ್ಬೇಡ, ನನ್ನ ಬಿಟ್ಟು ಹೋಗ್ಬೇಡ, ಪ್ಲೀಸ್ ನಿಂತ್ಕೋ ಅಂತೆಲ್ಲ ಕಿರ್ಚ್ಕೊತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಹೀರೋ ಕೋಚ್ ನ ತೋರಿಸ್ತಾರೆ. ಆ ಶಿಪ್ ಅಲ್ಲಿ ಜೋರಾಗಿ ಅವರು ನೋಡಿತಿರ್ತಾರೆ. ಅದಕ್ಕೆ ಹೀರೋ ಅವ್ರ ಕೋಚ್ ಹೇಳ್ತಿರ್ತಾರೆ, ನನ್ ಕಿವಿ ಅಂತೂ ಕಿತ್ತೋಯ್ತು ಈ ಸೌಂಡಿಗೆ ಅಂತ ಹೇಳ್ಕೊಂಡು ಅವರು ನಡ್ಕೊ ಬರ್ತಿರ್ತಾರೆ. ಇಲ್ಲಿ ಹೀರೋ ಮುಂದೆ ಹೋಗ್ತಿರುವಾಗ ಯಾರೋ ಹಿಂದೆಯಿಂದ ಯೇಸುನ್ ಅಂತ ಜೋರಾಗಿ ಕರೀತಾರೆ. ಇಲ್ಲಿ ಅದಕ್ಕೆ ಹೀರೋ ಹಿಂದೆ ತಿರುಗಿ ನೋಡ್ತಾನೆ. ಆಗ ಅಲ್ಲಿ ಒಂದು ಚಿಕ್ಕ ಮಗು ಇರುತ್ತೆ. ಅವ್ರ ಅಮ್ಮ ಕರೀತಿರ್ತಾರೆ, ಯೇಸುನ್ ಮಗಳ ಓಡೋಗ್ಬೇಡ, ನಿಧಾನಕ್ಕೆ ಹೋಗು, ಬಿದ್ದೋಗ್ಬಿಡ್ತೀಯ ಕಂದ ಬಾಯಿಲಿ ಅನ್ಬಿಟ್ಟು ಅವರು ಎತ್ಕೋತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಅಂತೂ ಯೇಸುನ್ ಹೆಸರು ಕೇಳಿದ್ಮೇಲೆ ಫುಲ್ ಎಮೋಷನಲ್ ಆಗ್ಬಿಡ್ತಾನೆ. ಇಲ್ಲಿ ಹೀರೋ ಹಾಕೊಂಡಿರೋ ಬ್ಯಾಗ್ ನ ಅವನು ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೋಗ್ತಿರ್ತಾನೆ. ಆಗ ಆ ಬ್ಯಾಗ್ ಇಂದು ಏನು ಅವನು ಮೇಲ್ಗಡೆ ಹ್ಯಾಂಗ್ ಮಾಡಿರ್ತಾನೆ ಅದು ಕಿತ್ಕೊಂಡು ಕೆಳಗಡೆ ಬಿದ್ದೋಗುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಆ ಬ್ಯಾಗ್ ನ ಎತ್ಕೋಬೇಕು ಅಂತ ಹೋಗ್ತಿರ್ತಾನೆ. ಆಗ ಅಲ್ಲಿ ಅದೇ ಪಿನ್ ಬಿದ್ದಿರುತ್ತೆ. ಹೀರೋ ಮತ್ತೆ ಯೇಸುನು ಓಡೋದಾಗ ಆ ಪಿನ್ ಇರುತ್ತಲ್ಲ ಅದೇ ಪಿನ್ನು. ಈಗ ಇಲ್ಲಿ ಹೀರೋ ಅದನ್ನ ಎತ್ಕೊಳ್ವಾಗ ಯೇಸುನು ಜೋರಾಗಿ ಕ್ವಾನ್ಶಿಕ್ ಅಂತ ಕರಿತಿರೋದು ಹೀರೋಗೆ ಸ್ವಲ್ಪ ಸೆನ್ಸ್ ಆಗಿ ಕೇಳಿಸುತ್ತೆ.
ಇಲ್ಲಿ ಅದಕ್ಕೆ ಹೀರೋ ಯಾವ ಕಡೆಯಿಂದ ಸೌಂಡ್ ಬರ್ತಿರುತ್ತೋ ಆ ಕಡೆಗೆ ಅವನು ಓಡೋಗಿ ನೋಡ್ತಿರ್ತಾನೆ. ಆ ಶಿಪ್ಪು ಆಲ್ರೆಡಿ ತುಂಬಾ ದೂರ ಬಂದಿರುತ್ತೆ, ಆದ್ರೂ ಕೂಡ ಅಲ್ಲಿ ಏಸುನ್ ನಿಂತಿರೋದು ಹೀರೋಗೆ ಕಾಣಿಸುತ್ತೆ. ಈಗ ನಮ್ಗೆ ತೋರಿಸ್ತಾರೆ ಏಸುನ್ನ ಅವಳು ಓಡ್ಕೊಂಡು ಜೋರಾಗಿ ಅಳ್ತಾ ಬರ್ತಿರ್ತಾಳೆ, ಕ್ವಾನ್ಶಿಕ್ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಆ ತರ ಏಸುನ್ ಬಂದಿರೋದನ್ನ ನೋಡಿ ಫುಲ್ ಎಮೋಷನಲ್ ಆಗಿ ಅವನು ಕೂಡ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಏಸುನ್ನ ತೋರಿಸ್ತಾರೆ. ಎಲ್ಲಿವರೆಗೂ ದಾರಿ ಇರುತ್ತೋ ಏಸುನ್ ಅಲ್ಲಿವರೆಗೂ ಓಡ್ ಬರ್ತಾ ಕ್ವಾನ್ಶಿಕ್ ಅಂತ ಕರಿತಾನೆ ಇರ್ತಾಳೆ. ಲಾಸ್ಟಿಗೆ ಅವಳು ಹೇಳ್ತಾಳೆ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ಅಂತ. ಇಲ್ಲಿ ಹೀರೋ ಫುಲ್ ಎಮೋಷನಲ್ ಆಗಿ ಏಸುನ್ನೇ ನೋಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ಏಸುನ್ನ ತೋರಿಸ್ತಾರೆ. ಅವಳಂತೂ ಅಳ್ತಾ ಅಲ್ಲೇ ಕೆಳಗಡೆ ಕುತ್ಕೊಬಿಡ್ತಾಳೆ. ಜೋರಾಗಿ ಮಳೆ ಬೇರೆ ಬರ್ತಾ ಇರುತ್ತೆ, ಆದ್ರೂ ಕೂಡ ಮಳೆಲೆ ಅವಳು ಅಲ್ಲೇ ಕೂತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಅಲ್ಲಿಂದ ಹೋಗ್ತಿರೋರು ಎಲ್ಲಾರು ವಾಪಸ್ ಬರ್ತಾ ಇರ್ತಾರೆ. ಅಂದ್ರೆ ಹೀರೋ ಫ್ಯಾಮಿಲಿ ಮತ್ತೆ ಸ್ಕೂಬಾ ಡೈವಿಂಗ್ ಲೇಡಿಗಳು ಏನಿರ್ತಾರೆ ಅವರೆಲ್ಲ ವಾಪಸ್ ಹೋಗ್ತಿರ್ತಾರಲ್ಲ, ಅವರೆಲ್ಲ ಮತ್ತೆ ವಾಪಸ್ ಬರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ತಾಯಿ ಏಸುನ್ನ ಬೈತಾ ಇರ್ತಾರೆ, ಈ ಹುಡುಗಿ ಅಂತೂ ತುಂಬಾ ದೊಡ್ಡ ಹಠಮಾರಿ ಅಂತ. ಅದಕ್ಕೆ ಚಾಂಗ್ಚಾ ಅವರು ಹೀರೋ ಅವ್ರ ತಾಯಿಗೆ ಹೊಡಿತಿರ್ತಾರೆ. ಇಲ್ಲಿ ಚಾಂಗ್ಚಾ ಅವರು ಹೇಳ್ತಿರ್ತಾರೆ ನಿನ್ಗೊಂಚೂರು ನಾಚಿಕೆ ಆಗಲ್ವಾ ಅಂತ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ ನೀನ್ ಯಾಕೆ ಮಧ್ಯದಲ್ಲಿ ಕಾಲಲ್ಲಾಡಿಸ್ತಾ ಇದೀಯಾ ಅಂತ. ಇಲ್ಲಿ ಅದೇ ಟೈಮಿಗೆ ಹೀರೋ ಅವ್ರ ಅಜ್ಜಿ ಬರ್ತಾರೆ. ಹೀರೋ ಅವ್ರ ಅಜ್ಜಿ ಹೇಳ್ತಿರ್ತಾರೆ ಅಳಗ್ ಬಿಟ್ಬಿಟ್ಟು ಹತ್ತು ಒಂದ್ ಟೈಮಿಗೆ ಅವಳಿಗೆ ಸುಸ್ತಾದಾಗ ಅವಳೆ ಸುಮ್ನಾಗ್ತಾಳೆ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಏಸುನ್ನ ತೋರಿಸ್ತಾರೆ. ಅವರಂತೂ ಬಿಕ್ಲಿಸ್ಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ. ಇಲ್ಲಿ ಏಸುನ್ನು ಸಮುದ್ರಕ್ಕೆ ಕಲ್ಲೊಡಿತಾ ಹೇಳ್ತಿರ್ತಾಳೆ ನೀನ್ ಯಾಕೆ ಎಲ್ಲಾನು ನನ್ನಿಂದ ಕಿತ್ಕೋತೀಯಾ ಅಂತ. ಇಲ್ಲಿ ಏಸುನ್ನು ಹೀಗೆ ಅಳ್ತಾ ಅವ್ರ ಅಮ್ಮನ್ನ ನೆನ್ಸ್ಕೊಂಡು ಜೋರಾಗಿ ಅಮ್ಮ ಅಂತ ಕೂಗ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಆ ಶಿಪ್ ನ ಕ್ಯಾಪ್ಟನ್ ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವರು ಆಚೆ ಬಂದು ಹೇಳ್ತಿರ್ತಾರೆ ಏನಾಗಿದೆ ಇವತ್ತಿನ ವೆದರ್ಗೆ, ಯಾಕೆ ಇಷ್ಟೊಂದು ಗಾಳಿ ಬೀಸ್ತಿದೆ, ಒಂಚೂರು ವೆದರ್ ಚೆನ್ನಾಗಿಲ್ಲ, ಈ ವೆದರ್ಗೆ ಕೋಪ ಬಂದ್ರೆ ಯಾವ ತರ ಇರುತ್ತೋ ಆ ತರ ಆಗ್ತಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಆ ಕ್ಯಾಪ್ಟನ್ ಒಳಗಡೆ ಹೋಗ್ತಾ ಇದ್ದಾಗೆ ಇನ್ನೊಬ್ರು ಕ್ಯಾಪ್ಟನ್ ಇರ್ತಾರೆ, ಅವ್ರಿಗೆ ಹೇಳ್ತಿರ್ತಾರೆ ಇವತ್ತು ಗಾಳಿ ತುಂಬಾ ಜೋರಾಗಿ ಬೀಸ್ತಾ ಇದೆ ಅಂತ. ಅದೇ ಟೈಮ್ಗೆ ಹೀರೋ ಓಡ್ ಬರ್ತಾ ಹೇಳ್ತಿರ್ತಾನೆ ಶಿಪ್ ನ ಮತ್ತೆ ಅಲ್ಲಿಗೆ ಕರ್ಕೊಂಡೋಗಿ ಅಂತ. ಇಲ್ಲಿ ಸ್ವಲ್ಪ ಜಗಳ ಆಗುತ್ತೆ. ಹೀರೋ ಕರ್ಕೊಂಡು ಹೋಗು ಅಂತ ಅಲ್ಲಿರೋ ಕ್ಯಾಪ್ಟನ್ಗಳು ಏನಿರ್ತಾರೆ ಅವರು ಜಗಳ ಆಡ್ತಿರ್ತಾರೆ. ಆಲ್ರೆಡಿ ಶಿಪ್ ಸಮುದ್ರದ ಮಧ್ಯಕ್ಕೆ ಬಂದ್ಬಿಟ್ಟಿದೆ, ಈಗ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಅದು ಅಲ್ಲದೆ ನಿನ್ನನ್ನು ಯಾರು ಒಳಗಡೆ ಬಿಟ್ಟಿದ್ದು, ನೀನು ಇಲ್ಲೆಲ್ಲ ಬರಂಗಿಲ್ಲ, ಆಚೆ ಹೋಗು ಅಂತ ಹೀರೋನ ಆಚೆ ತಳ್ತಿರ್ತಾರೆ. ಇಲ್ಲಿ ಹೀರೋ ಜೋರಾಗಿ ಕಿಚ್ಕೋತಿರ್ತಾನೆ, ಇಲ್ಲ ಶಿಪ್ನ ವಾಪಸ್ ಕರ್ಕೊಂಡೋಗಿ ನಾನು ವಾಪಸ್ ಹೋಗ್ಬೇಕು ಅಂತ. ಹೀರೋನ ಆಚೆಗಡೆ ಕಳಿಸಿದ್ಮೇಲೆ ಕ್ಯಾಪ್ಟನ್ ಹೀರೋನ ನೋಡ್ಬಿಟ್ಟು ಹೇಳ್ತಿರ್ತಾರೆ ಈ ದರಿದೊಡ್ಡವನು ಯಾವಾಗ್ಲೂ ನನ್ನ ಶಿಪ್ಪಿಗೆ ಯಾಕೆ ಬರ್ತಾನೆ ಅಂತ. ಇಲ್ಲಿ ಹೀರೋ ಆ ರೂಮಿಂದ ಆಚೆ ನಿಂತ್ಕೊಂಡು ಜೋರಾಗಿ ಬಾಗ್ಲು ಬಡಿತಾ ಹೇಳ್ತಿರ್ತಾನೆ ಕ್ಯಾಪ್ಟನ್ ಪ್ಲೀಸ್ ನನ್ನ ಮಾತನ್ನ ಕೇಳಿ, ನಾನು ಇಲ್ಲಿಂದ ವಾಪಸ್ ಹೋಗ್ಬೇಕು, ನನ್ನ ವಾಪಸ್ ಕರ್ಕೊಂಡು ಹೋಗಿ ಅಂತ ಕಿರ್ಚ್ತಾ ಅಳ್ತಾ ಜೋರಾಗಿ ಕೂಗಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಕೋಚ್ ಏನಿರ್ತಾರೆ ಅವರು ಹೀರೋನ ಫುಲ್ಲು ಗಟ್ಟಿಗೆ ಹಿಡ್ಕೊಂಡು ಹೀರೋಗೆ ಹೇಳ್ತಿರ್ತಾರೆ ಒಂದ್ ನಿಮಿಷ ನಾನು ಮಾತಾಡೋದನ್ನ ಕೇಳಿಸ್ಕೊ ಅಂತ. ಅವಳೊಬ್ಳು ಒಂದು ಮಾಮೂಲಿ ಹುಡುಗಿ ಅಷ್ಟೇ, ಅವಳಿಗೋಸ್ಕರ ಯಾರು ಇಲ್ಲಿವರೆಗೂ ಸತ್ತಿಲ್ಲ, ನೀನ್ ಯಾಕೆ ಈ ತರ ಆಡ್ತಾ ಇದೀಯಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಫುಲ್ಲು ಸೈಲೆಂಟ್ ಆಗ್ಬಿಡ್ತಾನೆ. ಈಗ ಇಲ್ಲಿ ನಮ್ಗೆ ಯಶನ್ನ ತೋರಿಸ್ತಾರೆ. ಅವರಂತೂ ಫುಲ್ಲು ಅಳ್ತಾ ಇರ್ತಾರೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರ ಮಗಳು ವಾಯ್ಸ್ ಬರ್ತಿರುತ್ತೆ, ಅವತ್ತು ಅವರು ಓಡ್ಲಿಲ್ಲ ಅಂದ್ರೆ, ಅಲ್ಲಿಂದ ಅವರು ಓಡ್ಕೊಂಡ್ ಬಂದಿರ್ಲಿಲ್ಲ ಅಂದ್ರೆ ಅಂತ. ಈಗ ಇಲ್ಲಿ ನಮ್ಗೆ ಸ್ಕೂಬಾ ಡೈವಿಂಗ್ ಮತ್ತೆ ಹೀರೋ ಫ್ಯಾಮಿಲಿನ ತೋರಿಸ್ತಾರೆ. ಆ ಸ್ಕೂಬಾ ಡೈವಿಂಗ್ ಅಲ್ಲಿರೋ ಅಜ್ಜಿ ಹೇಳ್ತಿರ್ತಾರೆ ನೀವು ಯಾಕೆ ಮಕ್ಳು ಜೀವನನ ಹಾಳು ಮಾಡ್ತಾ ಇದೀರಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಯಾಕೆ ನೀನು ಮರ್ತೋಗ್ಬಿಟ್ಟಿದ್ಯಾ, ರೋಮಿಯೋ ಮತ್ತೆ ಜೂಲಿಯಟ್ ಮಧ್ಯೆ ಏನಾಗಿತ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಮನ್ಸು ಮುರಿದೋದ್ರೆ ಯಾರು ಸತ್ತೋಗಲ್ಲ ಅಂತ. ಇಲ್ಲಿ ಹೀರೋ ಅವ್ರ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಶಿಪ್ಪು ಆಲ್ರೆಡಿ ಹೊರಟಿದೆ, ಹಾಗಾದ್ರೆ ಸಮುದ್ರ ದೇವರು ಕೂಡ ಇದನ್ನೇ ಇಷ್ಟಪಡೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಸಮುದ್ರ ದೇವತೆಗೆ ಅವರಿಬ್ರು ಒಂದಾಗೋದು ಇಷ್ಟ ಇಲ್ಲ, ನಾವು ಅವ್ರ ವಿರುದ್ಧ ಹೋಗಿ ಏನು ಮಾಡಕ್ಕಾಗಲ್ಲ, ಬನ್ನಿ ಇಲ್ಲಿಂದ ಹೋಗೋಣ ಅಂತ ಹೋಗ್ತಿರ್ತಾರೆ. ಇಲ್ಲಿ ಹೀರೋ ರಜ್ಜಿ ಅಷ್ಟು ಹೇಳಿದ್ಮೇಲೆ ಹೀರೋ ಫ್ಯಾಮಿಲಿ ಅಲ್ಲಿಂದ ಹೋಗ್ತಾ ಇರುತ್ತೆ. ಆಗ ಚಾಂಗ್ಚಾ ಅವರು ಹೇಳ್ತಿರ್ತಾರೆ ಎಸುನಲ್ಲಿಂದ ಎದ್ಬಾ, ನಾನು ನಿನ್ಗೆ ಏನಾದ್ರು ಚೆನ್ನಾಗಿರೋದನ್ನ ತಿನ್ನಕ್ಕೆ ಮಾಡ್ಕೊಡ್ತೀನಿ ಅಂತ ಕರಿತಿರ್ತಾರೆ. ಆಗ ಹೀರೋ ಅವ್ರ ತಂಗಿ ಏನಿರ್ತಾರೆ ಅವರು ಅವ್ರ ಅಮ್ಮನ ಕೈ ಬಿಡಿಸ್ಕೊಂಡು ಮತ್ತೆ ಓಡ್ ಬರ್ತಿರ್ತಾರೆ. ಆಗ ಡುಮ್ಡುಮುಗಿರೋ ಆಂಟಿ ಹೇಳ್ತಿರ್ತಾರೆ ಇದೇನಾಗೋಯ್ತು, ಯಾರೋ ಆ ಶಿಪ್ಪಿಂದ ಕೆಳಗಡೆ ಎಗ್ರದಂಗ ಆಯ್ತಲ್ಲ, ಯಾರದು, ಏನಾದ್ರು ಸತ್ತೋದ್ರ, ಏನಾಗೋಯ್ತು ಅಂತ ಎಲ್ಲರೂ ನೋಡ್ತಿರ್ತಾರೆ. ಆಗ ಹೀರೋ ಅವ್ರ ತಂಗಿ ಅವ್ರ ಅಮ್ಮಂಗೆ ಹೇಳ್ತಿರ್ತಾಳೆ ಅಮ್ಮ ಅಣ್ಣ ನೀರೊಳಗಡೆ ಎಗ್ರು ಬಿಟ್ಟ ಅಂತ. ಇಲ್ಲಿ ಆ ಚಿಕ್ಕ ಹುಡುಗಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಅಣ್ಣ ಇವಾಗಿನ ನೀರೊಳಗಡೆ ಎಗ್ರು ಬಿಟ್ರು ಅಂತ. ಇಲ್ಲಿ ಅದಕ್ಕೆ ಅಲ್ಲಿರೋರೆಲ್ಲರೂ ಫುಲ್ಲು ಆಶ್ಚರ್ಯ ಆಗ್ಬಿಡ್ತಾರೆ. ಸ್ಕೂಬಾ ಡೈವಿಂಗ್ ಅಲ್ಲಿ ಇರೋರೆಲ್ಲರೂ ಮತ್ತೆ ಆ ಹೀರೋ ಫ್ಯಾಮಿಲಿ ಏನಿರ್ತಾರೋ ಅವ್ರಿಗೆಲ್ಲ ಫುಲ್ಲು ಶಾಕ್ ಆಗ್ಬಿಡತ್ತೆ. ಇಲ್ಲಿ ಅದಕ್ಕೆ ಚಾಂಗ್ಚಾ ಅವರು ಹೇಳ್ತಿರ್ತಾರೆ ನೋಡ್ದ ಅವನ್ನ ಅವಳಿಂದ ದೂರ ಮಾಡಿದಕ್ಕೆ ಅವನು ಸೂಸೈಡ್ ಮಾಡ್ಕೊಳಕೋಸ್ಕರ ನೀರಿಗೆ ಎಗ್ರು ಬಿಟ್ಟ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನೆಲ್ಲ ಕೇಳಿ ಹೀರೋ ರಜ್ಜಿಗಂತೂ ನೆಲನೆ ಕುಸ್ತೋದಂಗ ಆಗ್ಬಿಡುತ್ತೆ. ಅವ್ರು ಹಂಗೆ ಕೆಳಗಡೆ ರಪ್ಪ ಅಂತ ಬಿದ್ದೋಗ್ಬಿಡ್ತಾರೆ. ಆಗ ಹೀರೋ ಅವ್ರ ತಾಯಿ ಏನಿರ್ತಾರೆ ಅಮ್ಮ ನೀವು ಹುಷಾರು, ನಿಮ್ಮನ್ನ ನೀವು ಸಂಭಾಳಿಸ್ಕೊಳ್ಳಿ ಅಂತ ಸಮಾಧಾನ ಮಾಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಪ್ರೊಟೆಕ್ಷನ್ಗೆ ಅಂತ ಟ್ಯೂಬ್ ನ ಬಿಸಾಕಿರ್ತಾರೆ. ಮತ್ತೆ ಹೀರೋದು ಕೋಟ್ ಏನಿರುತ್ತೆ ಅದು ನೀರ್ ಮೇಲೆ ಬಿದ್ದಿರುತ್ತೆ, ಮತ್ತೆ ಅವ್ನ ಸ್ಲಿಪ್ಪರ್ಸ್ ಗಳೆಲ್ಲ ನೀರ್ ಮೇಲೆ ತೇಲ್ತಾ ಇರುತ್ತೆ.
ಈಗ ಬ್ಯಾಕ್ಗ್ರೌಂಡ್ ಅಲ್ಲಿ ಯೇಸುನ್ ಅವ್ರ ಮಗಳದು ವಾಯ್ಸ್ ಕೇಳಿಸ್ತಿರುತ್ತೆ. ಅವತ್ತು ಅವರು ಮನ್ಸ್ ಮಾಡಿ ಓಡ್ಕೊಂಡು ಇಲ್ಲಿ ಗಂಟ ಬಂದಿರ್ಲಿಲ್ಲ ಅಂದಿದ್ರೆ ಅಂತ. ಈಗ ಇಲ್ಲಿ ಡುಮ್ ಹೋಗಿರೋ ಆಂಟಿ ಹೇಳ್ತಿರ್ತಾರೆ, ಅದೇನಾದ್ರೂ ವೇಲ್ ಮೀನ್ ಇದೆಯಲ್ಲ ಅದು ಅವ್ನು ಅಷ್ಟು ಫಾಸ್ಟ್ ಆಗಿ ಹೆಂಗೆ ಸ್ವಿಮ್ ಮಾಡಕ್ ಆಗುತ್ತೆ ಅಂತ ಕೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ಹೀರೋ ಎಷ್ಟು ಫಾಸ್ಟ್ ಆಗಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಯೇಸುನ್ ಇರೋ ಜಾಗಕ್ಕೆ ಬರ್ತಿರ್ತಾರೆ ಅಂದ್ರೆ ನಿಜವಾಗ್ಲೂ ನೀರಲ್ಲಿ ಯಾವ್ದೋ ಮೀನೇ ಸ್ವಿಮ್ ಮಾಡ್ಕೊಂಡ್ ಬರ್ತಿದೆ ಅನ್ನೋ ಅಷ್ಟು ಫಾಸ್ಟ್ ಆಗಿ ಬರ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಯೇಸುನ್ನ ತೋರಿಸ್ತಾರೆ. ಯೇಸುನು ಫುಲ್ ಶಾಕ್ ಆಗಿ ಹೀರೋ ಬರಾದಾರಿನೇ ನೋಡ್ತಾ ಇರ್ತಾಳೆ. ಬ್ಯಾಕ್ಗ್ರೌಂಡ್ ಅಲ್ಲಿ ಅವ್ರ ಮಗಳು ವಯಸ್ಸು ಬರ್ತಿರುತ್ತೆ. ಅವತ್ತು ಅವರು ಮನ್ಸ್ ಮಾಡಿ ಓಡ್ ಬಂದಿರ್ಲಿಲ್ಲ ಅಂದ್ರೆ ಯೇಸುನ್ ಅವ್ರ ಹಣೆ ಬರದಲ್ಲಿ ಏನಿತ್ತು ಅದನ್ನ ಅವರು ಬದಲಾಯಿಸಕ್ ಬದಲಾವಣೆ ಆಗ್ತಾ ಇತ್ತಾ ಅಂತ ಕೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಫುಲ್ ಸ್ವಿಮ್ ಮಾಡ್ಕೊಂಡ್ ಬರ್ತಿರೋದನ್ನ. ಇದನ್ನೆಲ್ಲ ಇಲ್ಲಿ ಸ್ಕೂಬಾ ಡೈವಿಂಗ್ ಲೇಡಿಗಳು ನೋಡಿದಾಗ ಅವರಂತೂ ಫುಲ್ ಖುಷಿಯಲ್ಲಿ ಕುಂಡಾಡ್ತಿರ್ತಾರೆ, ಹೀರೋಗೆ ಫುಲ್ ಚಿಯರ್ ಮಾಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ರಜ್ಜಿ ಹೀರೋ ಅಮ್ಮಂಗೆ ಹೊಡಿತಾ ಇರ್ತಾರೆ. ಅವರು ಹೊಡೆದ್ಬಿಟ್ಟು ಹೇಳ್ತಿರ್ತಾರೆ, ನೀನ್ ಅವ್ನ್ಗೆ ಯಾಕೆ ಸ್ವಿಮ್ಮಿಂಗ್ ಹೇಳ್ಕೊಂಡ್ ಕೊಟ್ಟೆ ಅಂತ ಕೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಸ್ಕೂಬಾ ಡೈವಿಂಗ್ ಅಲ್ಲಿರೋರು ನಿಜವಾಗ್ಲೂ ಯಾವುದೋ ಒಂದು ಥ್ರಿಲ್ಲಿಂಗ್ ಮೂವಿ ನೋಡ್ತಿದ್ದಾರೆ ಅನ್ನೋ ತರ ಅಷ್ಟು ಫುಲ್ಲು ಚಿಯರ್ ಮಾಡ್ತಾ ಇರ್ತಾರೆ. ಅವ್ರಿಗಂತೂ ಖುಷಿ ತಡ್ಕೊಳಕ್ಕೆ ಆಗ್ತಿರಲ್ಲ, ಅಷ್ಟು ಕಿಡ್ಸ್ತಾ ಇರ್ತಾರೆ ಅವರು. ಇಲ್ಲಿ ಡುಮ್ಗಿರೋ ಆಂಟಿ ಹೇಳ್ತಿರ್ತಾರೆ, ಇವ್ರನ್ನ ನಾರ್ತ್ ಕೊರಿಯಾಗೆ ಸೀಕ್ರೆಟ್ ಡಿಟೆಕ್ಟಿವ್ ಆಗಿ ಕಳಿಸ್ಬಿಡಿ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಫುಲ್ ಸ್ವಿಮ್ ಮಾಡ್ಕೊಂಡ್ ಬರ್ತಿರ್ತಾನೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಯೇಸುನ್ ಅವ್ರ ಮಗಳದು ವಾಯ್ಸ್ ಬರ್ತಿರುತ್ತೆ. ನಿಜವಾಗ್ಲೂ ಹಣೆ ಬರ್ದಲ್ಲಿ ಬರ್ದಿರೋದನ್ನ ಯಾರ ಕೈಲೂ ಬದಲಾಯಿಸಕ್ ಆಗಲ್ಲ. ಹಣೆ ಬರ್ದಲ್ಲಿ ತುಂಬಾ ದೊಡ್ಡದಾಗಿ ವಿಶಾಲವಾಗಿ ಬರ್ದಿರ್ತಾರೆ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಹೀರೋ ಫೈನಲಿ ಸ್ವಿಮ್ ಮಾಡ್ಕೊಂಡು ಬಂದಿರ್ತಾನೆ. ಆ ದಡದ ಹತ್ರ ಸ್ವಲ್ಪ ಕಲ್ಗಳು ಹಾಕಿರ್ತಾರೆ. ಅದ್ರ ಮೇಲ್ಗಡೆ ಯೇಸುನ್ ನಿಂತಿರ್ತಾಳೆ. ಇಲ್ಲಿ ಹೀರೋ ಪಟ ಅಂತ ಹಚ್ಚುತ್ತಾ ಇರ್ತಾನೆ. ಇಲ್ಲಿ ಹೀರೋ ಬರ್ತಿರೋದಕ್ಕೆ ಯೇಸುನ್ಗೂ ಕೂಡ ಫುಲ್ ಖುಷಿ ಆಗ್ತಿರ್ತಾಳೆ. ಅವಳಿಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗದೆ ಅಲ್ಲೇ ಕುಣಿತಾ ಇರ್ತಾಳೆ. ಇಲ್ಲಿ ಹೀರೋ ಮೇಲೆ ಬರುವಾಗ ಯೇಸುನ್ ಕೂಡ ಹೆಲ್ಪ್ ಮಾಡಿ ಹೀರೋನ ಮೇಲ್ಗಡೆಗೆ ನಿಧಾನಕ್ಕೆ ಕರ್ಕೋತಾಳೆ. ಇಲ್ಲಿ ಇವರಿಬ್ರು ಬಂದಿದ ತಕ್ಷಣ ಗಟ್ಟಿಯಾಗಿ ಒಬ್ರನ್ನೊಬ್ರು ಹಗ್ ಮಾಡ್ಕೋತಾರೆ. ಇಲ್ಲಿ ಯೇಸುನ್ ಎಷ್ಟು ಅಳ್ತಿರ್ತಾಳೆ ಅಂದ್ರೆ ಚಿಕ್ಕ ಮಗುವಿಂದ ಯಾವ್ದಾದ್ರು ಚಾಕ್ಲೇಟ್ ಕಿತ್ಕೊಂಡಾಗ ಮಗು ಅಳುತ್ತಲ್ಲ ಅಷ್ಟು ಅಳ್ತಾ ಇರ್ತಾಳೆ. ಅವಳಿಗೆ ಹೀರೋ ಬಂದಿರೋದು ಅಷ್ಟು ಖುಷಿ ಆಗ್ತಿರುತ್ತೆ. ಅವಳು ಎಷ್ಟು ಎದ್ರುಕೋಗ್ಬಿಟ್ಟಿರ್ತಾಳೆ ಅಂದ್ರೆ ಹೀರೋ ಮುಖಾನ ನೋಡ್ತಾ ಮುಖ ಎಲ್ಲ ಒರೆಸ್ತಾ ನೀನು ಹುಷಾರಾಗಿದ್ಯಾ ತಾನೆ ಅಂತ ಹೇಳ್ತಾ ಮತ್ತೆ ಹಗ್ ಮಾಡ್ಕೊಂಡು ಅಳ್ತಿರ್ತಾಳೆ. ಇಲ್ಲಿ ಯೇಸುನ್ ಅಳ್ತಾ ಹೇಳ್ತಿರ್ತಾಳೆ, ಈ ಬಟ್ಟೆಗೆ ನನ್ಗೆ ದುಡ್ಡು ಕೊಡ್ಬೇಕು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನನ್ನ ಹತ್ರ ದುಡ್ಡಿದೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ ಏನಂದ ಆ ವ್ಯಕ್ತಿ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಅಳ್ತಾ ಹೇಳ್ತಿರ್ತಾಳೆ, ಅವನು ತುಂಬಾ ಕೆಟ್ಟವನು, ಯಾವಾಗ್ಲೂ ಬರೀ ಸಕ್ಕರೆ ತಿಂತಾ ಇರ್ತಾನೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಮತ್ತೆ ಹಗ್ ಮಾಡ್ಕೊಂಡು ಇವರಿಬ್ರು ಮತ್ತೆ ಆಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಚೊಂಗ್ಚಾ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಅವ್ರಿಬ್ರನ್ನ ನೋಡ್ಬಿಟ್ಟು ಚೊಂಗ್ಚಾ ಅವರು ಹೇಳ್ತಿರ್ತಾರೆ, ವಾವ್ ಇವರಿಬ್ರು ಪ್ರೀತಿ ನೋಡು, ಪ್ರೀತಿ ಅಂದ್ರೆ ಈ ತರ ಇರ್ಬೇಕು, ಇಲ್ಲ ಅಂದ್ರೆ ಇರ್ಲೇಬಾರ್ದು ಅಂತ ಹೇಳ್ತಿರ್ತಾರೆ. ಆಗ ಡುಮ್ಗಿರೋ ಆಂಟಿ ಹೀರೋ ರಾಮನ್ ಹತ್ರ ಹೋಗ್ಬಿಟ್ಟು ಹೇಳ್ತಿರ್ತಾರೆ, ಇವ್ರ ಮುಂದೆ ರೋಮಿಯೋ ಜೂಲಿಯಟ್ ಕೂಡ ಯಾವ ಲೆಕ್ಕಕ್ಕೂ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಗುರಾಯಿಸ್ಕೊಂಡು ನೋಡ್ತಿರ್ತಾರೆ. ಅದಕ್ಕೆ ಡುಮ್ಗಿರೋ ಆಂಟಿ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಚೊಂಗ್ಚಾ ಅವ್ರು ಬರ್ತಾರೆ. ಇಲ್ಲಿ ಕೇಳಿಸ್ಕೊ, ನಿಜವಾಗ್ಲೂ ಇಬ್ರು ಪ್ರೀತಿಸ್ತಿದ್ದಾರೆ ಅಂದ್ರೆ ಮೇಲ್ಗಡೆ ಇರೋ ದೇವ್ರು ಕೂಡ ಅವ್ರಿಬ್ರು ದೂರ ಮಾಡಕ್ಕಾಗಲ್ಲ ಅನ್ಬಿಟ್ಟು ಅವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಚೊಂಗ್ಚಾ ಅವರು ನಿಧಾನಕ್ಕೆ ಹೀರೋ ತಾಯಿ ಮತ್ತೆ ಹೀರೋ ರಜ್ಜಿ ಮಧ್ಯದಲ್ಲಿ ಬಂದ್ಬಿಟ್ಟು ಹೇಳ್ತಿರ್ತಾರೆ, ಅವ್ರಿಬ್ರನ್ನ ಎಂತ ಬಿರುಗಾಳಿನೇ ಬರ್ಲಿ ಚಂಡಮಾರುತನೇ ಬಂದ್ರು ಅವ್ರಿಬ್ರು ದೂರ ಮಾಡಕ್ಕಾಗಲ್ಲ, ಒಂದ್ ಮಾಡೇ ಮಾಡುತ್ತೆ ದೇವ್ರು ಕೂಡ ಅಂತ ಹೇಳ್ತಿರ್ತಾಳೆ. ಆಮೇಲೆ ಸ್ಕೂಬಾ ಡೈವಿಂಗ್ ಅಜ್ಜಿ ಹೇಳ್ತಿರ್ತಾರೆ, ನೀನ್ ಇಷ್ಟೊಂದೆಲ್ಲ ಡಬ್ಬಾ ಪ್ಲಾನ್ಗಳು ಮಾಡ್ದೆ, ಆ ಪ್ಲಾನ್ಗಳು ಯಾವುದು ಕೂಡ ವರ್ಕೇ ಆಗ್ಲಿಲ್ಲ, ಎಲ್ಲ ಫ್ಲಾಪ್ ಆಗೋಯ್ತಲ್ವಾ ಅಂತ ಹೇಳ್ಬಿಟ್ಟು ಅವರು ಕೂಡ ರೇಗಿಸ್ತಾ ಅಲ್ಲಿಂದ ಹೋಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ತಂಗಿನ. ಈಗ ಸೀನ್ ಶಿಫ್ಟ್ ಆಗಿ 30 years ಆದ್ಮೇಲೆ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ವೈಟ್ ಕಲರ್ ಶರ್ಟ್ ಹಾಕಿರ್ತಾಳಲ್ಲ ಅವಳು ಬೇರೆ ಯಾರು ಅಲ್ಲ, ಹೀರೋ ತಂಗಿನೇ ಆಗಿರ್ತಾಳೆ. ಇಲ್ಲಿ ಹೀರೋ ತಂಗಿ ಗ್ಲಾಸಿಗೆ ಡ್ರಿಂಕ್ಸ್ ಹಾಕೊಳ್ತಾ ಯೇಸುನ್ ಅವ್ರ ಮಗಳಿಗೆ ಹೇಳ್ತಾ ಇರ್ತಾಳೆ, ನಿನ್ಗೊಂದು ಸೀಕ್ರೆಟ್ ಹೇಳ, ನಿಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲೇ ಓಡೋಗಿದ್ರು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರ ಮಗಳು ಕೇಳ್ತಿರ್ತಾಳೆ, ಇವ್ರಿಬ್ರು ಓಡೋಗಿದ್ರ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರು ಹೇಳ್ತಿರ್ತಾರೆ, ನಿಮ್ ಅತ್ತೆ ಜಾಸ್ತಿ ಕುಡ್ದ್ಬಿಟ್ಟಿದಾರಲ್ಲ ಅದಕ್ಕೆ ಅವ್ರ ಈ ತರ ಮಾತಾಡ್ತಿರೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ತಂಗಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇವರಿಬ್ರು ಬರೀ ಓಡೋಗಿದ್ದಲ್ಲ, ಇಡೀ ಊರಲ್ಲಿರೋ ಜನಗಳನ್ನೆಲ್ಲ ಇವರು ಚೆನ್ನಾಗಿ ಕುಣಿಸಿದ್ದಾರೆ, ಅಷ್ಟೇ ಅಲ್ಲ ಸಮುದ್ರ ಮತ್ತೆ ಸಮುದ್ರ ದೇವ್ರನ್ನೂ ಕೂಡ ಬಿಟ್ಟಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರು ಹೇಳ್ತಿರ್ತಾರೆ, ಚಾಂಗೋಕ್ ನೀನು ಜಾಸ್ತಿ ಕುಡ್ದ್ಬಿಟ್ಟಿದ್ಯಾ, ಓಡೋಗಿದ್ದು ನಾನಲ್ಲ ನಿಮ್ಮಮ್ಮ ಓಡೋಗಿದ್ದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ತಂಗಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮಜಾ ಇರೋ ವಿಷಯನೇ ಬೇರೆ, ಬುಸಾನಲ್ಲಿ ನಡೆದಿದ್ದಲ್ಲ ಅದು ಮಜಾ ಇದ್ದಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಅವರು ಪಟ್ ಅಂತ ಚಾಂಗೋಕ್ನ ಇಲ್ಲಿಂದ ಎದ್ದೋಗು, ಆಲ್ರೆಡಿ ಟೈಮ್ ಆಗಿದೆ, ನೀನು ಜಾಸ್ತಿ ಕುಡ್ದಿದ್ಯಾ, ಮನೆಗೆ ಹೋಗು ಲೇಟ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರ ಮಗಳು ಕೇಳ್ತಿರ್ತಾಳೆ, ಏನಾಗಿತ್ತು ಬುಸಾನಲ್ಲಿ ಅಂತ. ಇಲ್ಲಿ ಅದಕ್ಕೆ ಚಾಂಗೋಕ್ ಹೇಳ್ತಾ ಇರ್ತಾರೆ, ಅದೇನೋ ಗೊತ್ತಿಲ್ಲ 2 ದಿನದಲ್ಲಿ ಸಿಗಾಕೊಂಡ್ಬಿಟ್ಟಿದ್ರು, ಆದ್ರೂ ನಂಗೆ ಏನೋ ಡೌಟು ಅಂತ ಹೇಳ್ತಿರ್ತಾರೆ. ಆಗ ಯೇಸುನು ಮೊದಲು ತಗೋ ನೀರು ಕುಡಿ ಅಂತ ನೀರು ಕುಡಿಸ್ತಿರ್ತಾರೆ. ಇಲ್ಲಿ ಯೇಸುನ್ ಅವರು ಹೀರೋನ ಕರಿತಾ ಇರ್ತಾರೆ, ಒಳಗಡೆ ಏನ್ ಮಾಡ್ತಿದ್ರ, ಇವ್ರ ಗಂಡನ್ನ ಸ್ವಲ್ಪ ಕರೀರಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಂಗಿ ಯೇಸುನ್ ಅವ್ರ ಮಗಳಿಗೆ ಹೇಳ್ತಾ ಇರ್ತಾಳೆ, ನಾನು ಹೇಳ್ತಿರೋದು ಬರೀ ಇಷ್ಟೇ, ಬುಸಾನಲ್ಲಿ ಜಾಗ ಇದೆಯಲ್ಲ ಅದು ತುಂಬಾ ಬೋರಿಂಗ್ ಪ್ಲೇಸ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರು ಹೇಳ್ತಿರ್ತಾರೆ, ಚಾಂಗೋಕ್ ಮೊದಲು ಇಲ್ಲಿಂದ ಹೇದೋ, ನಾನು ನಿನ್ ಗಂಡಂಗೆ ಕಾಲ್ ಮಾಡೋದಕ್ಕೆ ಹೇಳಿದ್ದೀನಿ, ಇನ್ನೇನ್ ಬರ್ತಿರ್ಬೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ತಂಗಿ ಕಂಟಿನ್ಯೂ ಮಾಡ್ತಾ ಯೇಸುನ್ ಅವ್ರ ಮಗಳಿಗೆ ಹೇಳ್ತಿರ್ತಾಳೆ, ನಿನ್ನಿಂದನೇ ಇವರು ಮನೆ ಬಿಟ್ಟಿದ್ದು, ಮದುವೆ ಆಗಿ 8 ತಿಂಗಳಿಗೆ ನೀನು ಉಟ್ಬಿಟ್ಟೆ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಯೇಸುನ್ ಅವ್ರು ಫುಲ್ ಶಾಕ್ ಆಗಿ ಅಲ್ಲೇ ಕುತ್ಕೋಬಿಡ್ತಾರೆ.
ಇಲ್ಲಿ ಹೀರೋ ತಂಗಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಬುಸಾನ್ನ ಒಂದು ರಾತ್ರಿಯೇ ಇದೆಲ್ಲ ಜಾದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಅವ್ರ ತಂಗಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಇವ್ರ ಹೊಟ್ಟೆಯಲ್ಲಿ ಬುಸಾನಲ್ಲಿ ಇದ್ದಾಗಲೇ ಹೋಗಿರೋದು, ಜಿಜೋ ಐಲ್ಯಾಂಡ್ ಅಲ್ಲಿ ಇದ್ದಾಗಲ್ಲ ಅಂತ ಹೇಳ್ಬಿಟ್ಟು ಅವಳು ಚಿಕನ್ ತಿಂತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಹೀರೋ ಮತ್ತೆ ಸುನು ಮನೆ ಬಿಟ್ಟು ಓಡ್ ಬಂದಾಗ ಅವರು ಒಂದು ರೂಮ್ ಅಲ್ಲಿ ಸ್ಟೇ ಆಗಿರ್ತಾರಲ್ಲ, ಆ ಜಾಗನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಇಲ್ಲಿ ಏಸೊಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಾ ಇರುತ್ತೆ. ಜಿಜೋ ಐಲ್ಯಾಂಡ್ ಅಲ್ಲಿ ವೆದರ್ ಗಳು ತುಂಬಾ ಬೇಗ ಚೇಂಜ್ ಆಗುತ್ತೆ, ವಾತಾವರಣಗಳು ಬೇಗ ಬದಲಾಗುತ್ತೆ, ಆದ್ರೂ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿರ್ತಾಳೆ. ಈಗ ಇಲ್ಲಿ ನಮ್ಗೆ ಏಸುನ್ನ ತೋರಿಸ್ತಾರೆ. ಇಲ್ಲಿ ಏಸುನಂತೂ ಫುಲ್ಲು ಕುಡಿದ್ಬಿಟ್ಟು ಅವಳಿಗೆ ಫುಲ್ಲು ನಶೆ ಹತ್ಬಿಟ್ಟಿರುತ್ತೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ನಾವು ಮುಂದೆ ಮಕ್ಳು 3 ಜನ ಮಕ್ಳನ್ನ ಮಾಡ್ಕೊಳ್ಳೋಣ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಏಸುನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇಲ್ಲಿ ಕೇಳು, ನಾವೇನಾದ್ರೂ 3 ಮಕ್ಳಿಗೂ ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ನಾವು ಯೋಚನೆ ಮಾಡಿ ದುಡ್ಡನ್ನ ಖರ್ಚು ಮಾಡ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಏಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಪ್ಲಾನಿಂಗ್ ಹೆಂಗ್ ಮಾಡೋದು ಅಂತ ಗೊತ್ತಾ, ಇಲ್ಲಿ ಕೇಳು ನಾನ್ ನಿನ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಏಸುನು ಒಂದ್ ಕೈ ಇಟ್ಬಿಟ್ಟು ಮೊದ್ಲು ನಮ್ಗೆ ಹೆಣ್ಮಗು ಆಗುತ್ತೆ, ಆಮೇಲೆ ಗಂಡ್ ಮಗು ಆಗುತ್ತೆ ಅಂತ ಒಂದ್ ಕೈ ಮೇಲೆ ಒಂದು ಇಡ್ತಿರ್ತಾಳೆ. ಇಲ್ಲಿ ಹೀರೋ ಅದಕ್ಕೆ ಪಟ್ಟಂತ ನಾವು ಇದನ್ನೆಲ್ಲ ಬೇಗ ಮಾಡ್ಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನು ಫುಲ್ಲು ಶಾಕಲ್ಲಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ತಿಂತಿರೋ ಟೇಬಲ್ನ ಸೈಡಿಗೆ ಜರುಗಿಸ್ಬಿಟ್ಟು ತುಂಬಾ ಬೇಗ ಮಾಡ್ಬೇಕು ಅಂತ ಹಾಸಿಗೆನೆಲ್ಲ ಹಾಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಹಾಸಿಗೆ ಎಲ್ಲ ಹಾಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏಸುನ್ ಕೂಡ ಅಲ್ಲಿ ಹೆಲ್ಪ್ ಮಾಡ್ತಾ ಟೇಬಲ್ನೆಲ್ಲ ಆ ಕಡೆ ಈ ಕಡೆ ಜರುಗಿಸ್ತಾ ಇರ್ತಾಳೆ. ಈಗ ಇಲ್ಲಿ ಇವರಿಬ್ರು ಹಾಸ್ಕೊಂಡು ಮಲ್ಕೋತಾ ಇರ್ತಾರೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೀರೋ ತಂಗಿದು ವಾಯ್ಸ್ ಬರ್ತಿರುತ್ತೆ, ನೀವು ಒಳಗಡೆ ಏನು ಜೋಕರ್ ತರ ಸರ್ಕಸ್ ಮಾಡ್ತಾ ಇದ್ರ, ನೀವು ಗೋಡೆ ಮೇಲೆ ಹಾಕಿರೋ ಫ್ಯಾನ್ ನ ಹೆಂಗೆ ಹೊಡೆದಾಕಿದ್ರಿ ಅಂತ ಕೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ 30 years ಆದ್ಮೇಲೆ ಏಸುನ್ ಅವ್ರು ಇರ್ತಾರಲ್ಲ ಅವ್ರನ್ನ ತೋರಿಸ್ತಿರ್ತಾರೆ. ಇಲ್ಲಿ ಇದನ್ನೆಲ್ಲ ಕೇಳಿಸ್ಕೊಂಡವರು ಕುಡಿತಾ ಇರ್ತಾರೆ. ಇಲ್ಲಿ ಹೀರೋ ಅವ್ರ ತಂಗಿ ಏಸುನ ಅವ್ರ ಮಗಳಿಗೆ ಹೇಳ್ತಾ ಇರ್ತಾಳೆ, ನಮ್ಮ ಅಮ್ಮಂಗು ಅನ್ಸುತ್ತೆ ಕ್ವಾನ್ಸಿಕ್ ಮತ್ತೆ ಏಸುನೇನೆ ಫ್ಯಾನ್ ನ ಹೊಡೆದಾಕಿದ್ದು ಅಂತ ಹೇಳ್ತಿರ್ತಾರೆ. ಅದೇ ಟೈಮಿಗೆ ಹೀರೋ ರೂಮ್ ಇಂದ ಬಂದ್ಬಿಟ್ಟು ಅವ್ರ ತಂಗಿಗೆ ವಾದಿತಾ ಎದ್ದು ಹೋಗು ಫಸ್ಟ್ ಮನೆಗೆ ಟೈಮ್ ಆಯ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ತಂಗಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಯಾವಾಗ್ಲೂ ಯೋಚನೆ ಮಾಡ್ತಿದ್ದೆ ಅವ್ರು ಯಾಕೆ ನಿನ್ನ ತಾಯ ಅಂತ ಕರೀತಾರೆ ಅಂತ, ಆಮೇಲೆ ನನ್ಗೆ ಗೊತ್ತಾಯ್ತು ತಾಯ ಬ್ರ್ಯಾಂಡ್ ಸೋಜು ಕುಡ್ದಿದ್ರು ಅದಕ್ಕೆ ಈ ತರ ಎಲ್ಲ ಆಗಿದ್ದು ಅಂತ ಹೇಳ್ತಾ ಇರ್ತಾಳೆ. ಈಗ ಇಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಅವ್ರ ತಂಗಿನ ಎಬ್ರಿಸ್ತಾ ಹೇಳ್ತಿರ್ತಾರೆ, ನೀರು ಜಾಸ್ತಿ ಕುಡ್ದಿದ್ಯಾ ಮೊದ್ಲು ಮನೆಗೆ ಹೋಗು ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಂಗಿ ಹೇಳ್ತಿರ್ತಾಳೆ, ನಾನು ನಿಜಾನೇ ತಾನೇ ಹೇಳ್ತಿದ್ದೀನಿ, ನೀನ್ಯಾಗ ನನ್ ಮೇಲೆ ಇಷ್ಟೊಂದು ಕೂಗಾಡ್ತಾ ಇದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಬೈತಿರ್ತಾರೆ, ನಮ್ಮನೆಗೆ ಬಂದು ನಾನ್ ತಂದಿರೋ ಚಿಕನ್ನೇ ತಿನ್ಕೊಂಡು ನಾನ್ ತಂದಿರೋ ಡ್ರಿಂಕ್ಸ್ ನೇ ಕುಡ್ಕೊಂಡು ನನ್ ಬಗ್ಗೆನೆ ಕೆಟ್ಟದಾಗ ಮಾತಾಡ್ತಾ ಇದೀಯ, ದುರಾಂಕಾರಿ ಅಂತ ಬೈತಾ ಇರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಂಗಿ ಹೇಳ್ತಿರ್ತಾಳೆ, ಸ್ವಲ್ಪನೇ ತಾನೇ ಚಿಕನ್ ತಿಂದಿರೋದು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇನ್ನ ಸ್ವಲ್ಪ ಪ್ಯಾಕ್ ಮಾಡಿ ಕಳಿಸ್ತೀನಿ ಹೋಗು ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮತ್ತೆ ಯೇಸುನು. ಇಲ್ಲಿ ಯೇಸುನು ಪ್ರೆಗ್ನೆಂಟ್ ಆಗಿರ್ತಾಳಲ್ಲ ಆ ಫೋಟೋನ ಇಲ್ಲಿ ಹಾಕಿರ್ತಾರೆ. ಆ ಫೋಟೋ ಮೇಲ್ಗಡೆ ಹೀರೋ ಮಗು ಎತ್ಕೊಂಡಿರೋದೊಂದು ಫೋಟೋ ಇರುತ್ತೆ, ಆ ಫೋಟೋನು ಕೂಡ ಹಾಕಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಏಸುನ್ ಮಗಳದು ಮತ್ತೆ ಮಗಂದು ಚಿಕ್ಕ ವಯಸ್ಸಿನ ಫೋಟೋನು ಕೂಡ ಅಲ್ಲಿ ಫ್ರೇಮ್ ಮಾಡಿ ಹಾಕಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಆ ಮಗು ಜೊತೆ ಫೋಟೋ ತೆಗೆಸ್ಕೊಂಡ್ರಲ್ಲ, ಆಗ ಏನ್ ನಡೀತು ಅನ್ನೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಏಸುನೇ ಅವ್ರಿಬ್ರದ್ದು ಫೋಟೋ ತಗೋತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಕಮ್ಯಾಂಗ್ ಇಲ್ಲಿ ನೋಡು ಅಂತ. ಇದೆಲ್ಲ ನಡೀತಾ ಇರೋದು 1969 ಅಲ್ಲಿ. ಈಗ ಇಲ್ಲಿ ನಮ್ಗೆ ಏಸುನ್ನ ತೋರಿಸ್ತಾರೆ. ಏಸುನು ಫೋಟೋ ತೆಗೆದ್ಮೇಲೆ ನಗ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ಕಮ್ಯಾಂಗ್ದು ತಲೆ ನೋಡು ಎಷ್ಟು ರೌಂಡ್ ಆಗಿದೆ, ಒಳ್ಳೆ ಬಾಲ್ ತರ ಇದೆ ಅಂತ ಹೇಳ್ಬಿಟ್ಟು ತಲೆ ಸವರ್ತಾ ಮುತ್ಕೊಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನ್ ಹೇಳ್ತಿರ್ತಾಳೆ, ನೋಡು ನೀನ್ ಎತ್ಕೊಂಡಿರೋದಕ್ಕೆ ಅವಳು ಎಷ್ಟು ಸ್ಮೈಲ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಏಸುನು ಸ್ಮೈಲ್ ಮಾಡ್ತಾ ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಲ್ವಾ ನಮ್ಮ ಮಗಳು ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ಹಾ ತುಂಬಾ ಕ್ಯೂಟ್ ಆಗಿದ್ದಾಳೆ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಈ ತರಲೆ ನಮ್ ಲೈಫಿಗೆ ಬಂದ್ಮೇಲೆ ಅವ್ರ ಅಮ್ಮನ ಎಲ್ಲಾ ಕನ್ಸ್ಗಳು ಮತ್ತೆ ನಮ್ ಜೀವನ ಸ್ಟೈಲ್ ಲೈಫ್ ಸ್ಟೈಲ್ ಎಲ್ಲ ಬದಲಾಗೋಯ್ತು ಅಂತ ಹೇಳ್ತಿರ್ತಾರೆ. ಆಗ ಕಮ್ಯಾಂಗ್ ಮಗು ಅಳ್ತಾ ಇರುತ್ತೆ. ಆಗ ಏಸುನ್ ಎತ್ಕೊಂಡು ಹೇಳ್ತಿರ್ತಾಳೆ, ಅಮ್ಮಂಗೆ ಇವಾಗ ಕಾಲೇಜ್ಗೆ ಹೋಗೋ ಅವಶ್ಯಕತೆ ಏನಿದೆ, ನನ್ ಖುಷಿ ಎಲ್ಲ ಬರೀ ಈ ರೂಮಲ್ಲೇ ಇದೆ ಅಂತ ಮಗುನ ಆಟ ಆಡಿಸ್ತಿರ್ತಾಳೆ. ಇಲ್ಲಿ ಏಸುನು ಮಗುನ ಆಟ ಆಡಿಸ್ತಾ ಹೇಳ್ತಿರ್ತಾಳೆ, ನೀನೇ ನನ್ ಕವಿತೆ, ನೀನೇ ನನ್ ಖುಷಿ, ನೀನೇ ಎಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಕ್ಯಾಮ್ರಾ ಎತ್ತಿರ್ತಿರ್ತಾರೆ. ಆಗ ರೇಡಿಯೋದಲ್ಲಿ ಅನೌನ್ಸ್ ಆಗ್ತಿರುತ್ತೆ, ಕೊರಿಯನ್ ನ್ಯಾಷನಲ್ ಸ್ಪೋರ್ಟ್ಸ್ ಫೆಸ್ಟಿವಲ್ ಅಲ್ಲಿ ಸ್ವಿಮ್ಮರ್ ಒಬ್ಬ ಸ್ವಿಮ್ಮಿಂಗ್ ಟರ್ನ್ಸ್ ಬದಲಿಗೆ ಬಾಕ್ಸಿಂಗ್ ಹಾಕೊಂಡು ಬಂದಿದ್ದಾನೆ. ಅವನು ರೇಸ್ ಅಲ್ಲಿ 400 ಮತ್ತೆ 1500 ಮೀಟರ್ಸ್ ರೇಸ್ ನ ಓಡಿದಾನೆ ಅಂತ ಅನೌನ್ಸ್ ಮಾಡ್ತಿರ್ತಾರೆ. ಇದು ತುಂಬಾನೇ ಹೊಸದು. ಆ ವ್ಯಕ್ತಿ ಬ್ಯಾಂಕಾಕ್ ಏಷ್ಯಾದಲ್ಲಿ ಗೋಲ್ಡ್ ಮೆಡಲ್ ನ ಗೆಲ್ಬೇಕು ಅಂತ ಆಸೆಗಳನ್ನ ಇಟ್ಕೊಂಡಿದ್ದಾನೆ ಅಂತೆಲ್ಲ ಅನೌನ್ಸ್ ಮಾಡ್ತಿರ್ತಾರೆ. ಮತ್ತೆ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಈ ಪ್ಲೇಯರ್ ಏನಿದ್ದಾನೆ ಅವನು ತುಂಬಾ ಡೆಡಿಕೇಶನ್ ಇದೆ ಮತ್ತೆ ಅವನಿಗೆ ಶ್ರದ್ಧೆ ಇದೆ, ಕಲಿಬೇಕು ಮಾಡ್ಬೇಕು ಅನ್ನೋದು, ಅವನು ಗೆಲ್ತಾನೆ ಮತ್ತೆ ತುಂಬಾ ಮುಂದೆ ಹೋಗ್ತಾನೆ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಬೆಡ್ ಹಾಸ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಕಮ್ಯಾಂಗ್ ನ ಮಲಗಿಸಿರ್ತಾರೆ. ಇಲ್ಲಿ ಹೀರೋ ಮತ್ತೆ ಯೇಸುನ್ ಆ ಮಗುನ ನೋಡ್ತಿರ್ತಾರೆ. ಇಲ್ಲಿ ಯೇಸುನ್ ಕೇಳ್ತಿರ್ತಾಳೆ, ನಿಂಗೆ ನಿಜವಾಗ್ಲೂ ಬೇಜಾರಾಗ್ತಾ ಇಲ್ವಾ ಅಂತ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಜೋರ್ ತರ ನೀನು ಆಗ್ಬೇಕಿತ್ತು, ಅವನ ಜಾಗದಲ್ಲಿ ನೀನ್ ಇರ್ಬೇಕಾಗಿತ್ತು, ನಿಜ ಬೇಜಾರಾಗ್ತಿಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಇಲ್ಲ ಅಂತ ತಲ್ಲಲ್ಲಾಡ್ಸ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಆ ಮಗುನ ಆಟ ಆಡಿಸ್ತಾ ಹೇಳ್ತಿರ್ತಾನೆ, ಗೋಲ್ಡ್ ಮೆಡಲ್ ಅವಶ್ಯಕತೆ ಏನಿದೆ, ನನ್ನ ಹತ್ರ ಕಮ್ಯಾಂಗ್ ಇದ್ದಾಳಲ್ವಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇವಾಗಂತೂ ಇವಳೇ ನನ್ನ ಪ್ರಪಂಚ ಅಂತ ಹೇಳ್ತಾ ಆ ಮಗುನ ಮುದ್ದಾಡ್ತಿರ್ತಾನೆ.
ಬ್ಯಾಕ್ ಗ್ರೌಂಡ್ ಅಲ್ಲೇ ಎಷ್ಟೊಂದು ವಾಯ್ಸ್ ಬರ್ತಾ ಇರುತ್ತೆ. ಇವ್ರ ಕಷ್ಟಗಳೆಲ್ಲ ಇಲ್ಲಿಗೆ ಮುಗೀತು. ಕಮ್ಯಾಂಗ್ ಹುಟ್ಟಿದಾಗ 18 ವರ್ಷ ವಯಸ್ಸಾಗಿತ್ತು ಅವ್ರ ತಾಯಿಗೆ. 18 ವರ್ಷದ ವಯಸ್ಸಲ್ಲಿ ಅವ್ರ ಆಸೆ ಕನ್ಸುಗಳನ್ನೆಲ್ಲ ಅವರು ಬಲಿಪಶ ಮಾಡ್ಬಿಟ್ಟಿದ್ರು. ಇಲ್ಲಿ ಕಮ್ಯಾಂಗ್ದು ವಾಯ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಕಮ್ಯಾಂಗ್ ಅವರಪ್ಪ 19 ವರ್ಷಕ್ಕೆ ಗೋಲ್ಡ್ ಮೆಡಲಿಸ್ಟ್ ಆಗ್ಬೇಕಾಗಿದ್ದವರು ತಂದೆ ಆದ್ರು ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಎಸ್ವನ್ಗೆ ಯಾವ್ದೇ ತರ ರಿಗ್ರೆಟ್ ಕೂಡ ಇರಲ್ಲ. ಇಲ್ಲಿ ಕಮ್ಯಾಂಗ್ ನ ಎಸ್ವನ್ ಮತ್ತೆ ಹೀರೋ ಮುದ್ದಾಡ್ತಾ ಹೇಳ್ತಿರ್ತಾರೆ ಇವಳು ದೊಡ್ಡವಳಾದ್ಮೇಲೆ ಏನಾಗ್ತಾಳೋ ಏನೋ ಅಂತ. ಇಲ್ಲಿ ಕಮ್ಯಾಂಗ್ದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ಅವರು ಕನ್ಸುಗಳನ್ನ ಕಾಣ್ತಾ ಇದ್ರು, ಕನ್ಸುಗಳನ್ನ ಕಟ್ತಾ ಇದ್ರು. ಆದ್ರೆ ಯಾರಿಗ್ ಗೊತ್ತಿತ್ತು ಇಷ್ಟು ಬೇಗ ಅವ್ರ ಕನ್ಸೆಲ್ಲ ಮುರಿದೋಗುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಅಷ್ಟೇ ಅಲ್ಲ ಅವ್ರ ಕೈಯಾರೆ ಅವ್ರ ಕನ್ಸುಗಳನ್ನ ಅವರೇ ಹಾಳು ಮಾಡ್ಕೋತಾರೆ ಅಂತ ಕೂಡ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಇವ್ರ 3 ಜನದ ಒಂದು ಫ್ಯಾಮಿಲಿ ಫೋಟೋ ಇರುತ್ತೆ. ಆ ಫ್ಯಾಮಿಲಿ ಫೋಟೋನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಫ್ಲವರ್ ಫೆಸ್ಟಿವಲ್ ನ ತೋರಿಸ್ತಾರೆ. ಇಲ್ಲಿ ಆಂಕರ್ ಒಂದು ಕಪಲ್ ನ ಕೇಳ್ತಿರ್ತಾರೆ ನಾನು ನಿಮ್ಮನ್ನ ಒಂದು ಕ್ವಶನ್ ಕೇಳ್ಬೋದಾ, ನೀವು ಇಲ್ಲಿ ಫ್ಲವರ್ ಗಾರ್ಡನಿಂಗ್ ನ ನೋಡಕ್ ಬಂದಿದ್ದೀರಾ ಅಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಹೇಳ್ತಿರ್ತಾನೆ ಈ ಹೂವಗಳು ನನ್ಗೆ ಮೊದಲನೇ ಪ್ರೀತಿನ ನೆನಪಿಸುತ್ತೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಅದಕ್ಕೆ ಆಂಕರ್ ಹೇಳ್ತಿರ್ತಾನೆ ವಾವ್ ಎಂತ ಮಾತು ಹೇಳಿದ್ರಿ ಅಂತ. ಇಲ್ಲಿ ಅದಕ್ಕೆ ಅವ್ರ ವೈಫ್ ಹೇಳ್ತಿರ್ತಾಳೆ ಹಾಗಾದ್ರೆ ಅವಳ ಹತ್ರನೇ ಹೋಗು ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರೆ ಅವ್ರ ಮಗಳು ಒಂದ್ ಕಡೆ ಹೋಗ್ಬಿಟ್ಟು ಮಣ್ಣ ಕೆರಿತಿರ್ತಾಳೆ. ಎಷ್ಟೊಂದು ಬಿಸಾಕಿರ್ತಾಳಲ್ಲ ಆ ರಿಂಗು ಆ ಮಗ್ಳಿಗೆ ಕಾಣಿಸುತ್ತೆ. ಇಲ್ಲಿ ಅದಕ್ಕೆ ಅವಳು ಕೆರಿತಿರ್ತಾಳೆ. ಆಗ ಅವ್ರ ಅಪ್ಪ ಬಂದು ಮಣ್ಣಲ್ಲೆಲ್ಲ ಆಟ ಆಡ್ಬಾರ್ದು ಬಾ ಅಂತ ಹುಡ್ಗಿನ ಕರ್ಕೊಂಡು ಹೋಗ್ಬಿಡ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಎಷ್ಟೊಂದು ಬಿಸಾಕಿರೋ ಉಂಗ್ರಾನ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಉಂಗ್ರಾನ ಹೇಗೆ ತಗೊಂಡ್ ಬಂದ ಅನ್ನೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಹೀರೋ ಮತ್ತೆ ಯೇಸುನ್ ಓಡೋದಾಗ ಹೀರೋ ಒಡವೆಗಳನ್ನ ಮಾರಕ್ಕೆ ಅಂತ ಹೋಗಿರ್ತಾನಲ್ಲ ಅದೇ ಅಂಗಡಿಗೆ ಹೋಗಿರ್ತಾನೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ ಈ ಉಂಗ್ರಗಳು ನಮ್ಮ ಅಜ್ಜಿದಲ್ಲ ನಂದು ಅಂತ. ಇಲ್ಲಿ ಅದಕ್ಕೆ ಆ ಒಡವೆ ಶಾಪಲ್ಲಿ ಇರೋ ಲೇಡಿ ಹೇಳ್ತಾ ಇರ್ತಾಳೆ ಮುಟ್ಟಿದಾಗ ಮೊದಲೇ ಉಂಗ್ರ ಹಾಕ್ತಾರಲ್ಲ ಅದ್ರ ಮೇಲೆ ತಾಯಿ ಹಾಕಿರತ್ತೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನನ್ಗೆ ಯೇಸುನ್ಗೆ ಒಂದು ಚೆನ್ನಾಗಿರೋ ಉಂಗ್ರ ಕೊಡ್ಬೇಕು, ಅದಕ್ಕೆ ಇದನ್ನ ನೀವು ಅಡೆ ಇಟ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ ನೀನಂತೂ ನಾನು ಹಿಂದೆನೆ ಬಿದ್ಬಿಡಿದ್ಯಾ ಅಂತ. ಇಲ್ಲಿ ಹೀರೋ ಫುಲ್ ಎಮೋಷನಲ್ ಆಗಿ ಆ ಲೇಡಿನ ನೋಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ ನೀನ್ ಯಾಕೆ ನನ್ನನ್ನ ಈ ತರ ನೋಡ್ತಾ ಇದೀಯಾ ಅಂತ. ಇಲ್ಲಿ ಹೀರೋ ಉಂಗ್ರಗಳನ್ನೆಲ್ಲ ತಳ್ತಾ ಹೇಳ್ತಿರ್ತಾನೆ ನಾನು ಹೇಳ್ದೆ ಕೇಳ್ದೆ ಬಂದಿದ್ದೀನಿ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಉಂಗ್ರ ಆಗುತ್ತೆ ಅಲ್ವಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನಿನ್ಗೇನ್ ಅನ್ಸುತ್ತೆ ನಾನು ನಿನಗೋಸ್ಕರ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕಾ, ನಾನು ಯಾಕೆ ಮಾಡ್ಬೇಕು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ಲು ಬೇಜಾರಲ್ಲಿ ಉಂಗ್ರಗಳನ್ನೆಲ್ಲ ತೆಗ್ದು ಒಂದು ಪೋಚ್ ಒಳಗಡೆ ಹಾಕೋತಾ ಇರ್ತಾನೆ. ಇಲ್ಲಿ ಹೀರೋ ಈ ತರ ಮುಖ ಮಾಡ್ಕೊಂಡಿರೋದನ್ನ ನೋಡಕ್ಕಾಗ್ದೆ ಲೇಡಿ ಹೇಳ್ತಿರ್ತಾಳೆ ಸರಿ ಆಯ್ತು ಮಾಡ್ಕೊಡ್ತೀನಿ ಬಿಡು ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನೀವು ಹುಡುಗಿಗೆ ಉಂಗ್ರ ಕೊಟ್ಟಿಲ್ಲ ಅಂತಾನೆ ಅವಳೇನಾದ್ರೂ ನಿನ್ನ ಬಿಟ್ಟೋದ್ರೆ ಏನ್ ಮಾಡೋದು ಅಂತ ಹೇಳ್ತಿರ್ತಾಳೆ. ಆಗ ಹೀರೋ ಪಟ್ ಅಂತ ಅವನ ಹತ್ರ ಬರೋ ಉಂಗ್ರನೆಲ್ಲ ತೆಗ್ದು ಆ ಆಂಟಿ ಕೈ ಕೊಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ರೂಮಿಗೆ ಬರ್ತಾ ಇರ್ತಾನೆ. ಕದ್ದು ಮಲಗಿರ್ತಾಳೆ. ಇಲ್ಲಿ ಹೀರೋ ಬಂದಿದ ತಕ್ಷಣ ವಾಶ್ರೂಮ್ ಕ್ಲೀನ್ ಆಗಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಉಂಗ್ರ ಜಾಬಲ್ಲಿ ಇಟ್ಕೊಳ್ತಾ ಹೇಳ್ತಿರ್ತಾನೆ ಹಾ ಕ್ಲೀನ್ ಆಗಿದೆ ನೀನು ಹೋಗ್ಬೋದು ಅಂತ ಹೇಳ್ತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಸ್ವಲ್ಪ ತಿಂಗಳುಗಳಾದ್ಮೇಲೆ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಯೇಸುನ್ಗೆ ಬೇರೆ ಉಂಗ್ರನ ಕೊಟ್ಟಿರ್ತಾನೆ. ಇಲ್ಲಿ ಯೇಸುನ್ ಕೂಡ ಆ ರಿಂಗ್ ನ ಹಾಕೊಂಡು ವೆಡ್ಡಿಂಗ್ ಡ್ರೆಸ್ ನ ನೋಡಕ್ಕೆ ಅಂತ ಬಂದಿರ್ತಾಳೆ. ಇದನ್ನೆಲ್ಲ ನೋಡಿ ಹೀರೋ ತಾಯಿ ಹೇಳ್ತಿರ್ತಾರೆ ನೋಡು ಹೊಸ ರಿಂಗು ಹೊಸ ಡ್ರೆಸ್ ನೋಡ್ತಿದ್ರೆ ಹೀರೋಯಿನ್ದು ಮದ್ವೆ ಆಗ್ತಾ ಇದೆ ಅನ್ನೋ ತರ ಇದೆ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಹೀರೋ ಯೇಸುನ್ ಹತ್ರ ಬಂದ್ಬಿಟ್ಟು ಇದು ನಿನ್ಗೆ ಇಷ್ಟ ಆಯ್ತಾ ಅಂತ ಕೇಳ್ತಿರ್ತಾನೆ. ಆಗ ಹೀರೋ ತಾಯಿ ಹೇಳ್ತಿರ್ತಾಳೆ ನೀವೇನಾದ್ರೂ ಹೊಸ ಫ್ಯಾಷನ್ ಶೋ ಓಪನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಹೀರೋ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಬಾಡ್ಗೆಗೆ ಬಟ್ಟೆ ತಗೊಳ್ಳಿ ಕೆಲಸ ಮುಗಿಸ್ಕೊಂಡು ಬಾಯಿ ಮುಚ್ಕೊಂಡಿರಿ ಅಂತ. ಇಲ್ಲಿ ಈ ಮಾತನ್ನ ಕೇಳಿ ಯೇಸುನ್ಗೆ ಫುಲ್ಲು ಬೇಜಾರಾಗ್ಬಿಡ್ತು. ಅವಳು ಸಪ್ಪೆ ಮುಖ ಹಾಕೊಂಡು ಸುಮ್ಮನೆ ನಿಂತಿರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ ತಗೋ ನಾನು ಹೇಳ್ತಿದ್ದೀನಿ ತಾನೆ ಫಸ್ಟ್ ತಗೋ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ ಏನೋ ನೀನು ನಿನ್ ಮದ್ವೆಲೆ ನೀನೇ ಜೋಕರ್ ತರ ಕಾಣಕ್ ಇಷ್ಟನಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನಿಂಗೆ ಇಷ್ಟ ಆಗಿದೆ ತಾನೆ ತಗೋ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ತಾಯಿ ಬೈತಾ ಇರ್ತಾರೆ ಯೇಸುನ್ಗೆ ಬಕೆಟ್ ಇವನು ಅಂತ. ಇಲ್ಲಿ ಅದಕ್ಕೆ ಯೇಸುನ್ಗೆ ಫುಲ್ಲು ಖುಷಿ ಆಗ್ಬಿಡುತ್ತೆ. ಆಗ ಹೀರೋ ಕೈಯಿಂದ ಬೆರಳು ಹಿಡ್ಕೊಂಡು ಅವಳು ಆಟ ಆಡ್ತಿರ್ತಾಳೆ. ಆಗ ಹೀರೋ ತಾಯಿ ಹೇಳ್ತಿರ್ತಾಳೆ ನಿಮ್ಮಿಬ್ರಿಗೂ ಬೇರೆ ಮನೆ ಸಪ್ರೇಟ್ ಆಗಿ ಮಾಡ್ಕೊಂಡ್ ಬೇರೆ ಕೊಡ್ಬೇಕಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ದುಡ್ಡಿದ್ರೆ ಈಗಲೇ ಹೊರಟೋಗಿ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ ನಾನು ಈ ಹ್ಯಾಟ್ ಹಾಕೊಂಡಾಗ ನನ್ ಕೂದಲನ್ನ ಬಿಡ್ಲಾ ಇಲ್ಲ ಅಂದ್ರೆ ಕಟ್ಲಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನಿನಗೆ ಅನ್ಸಲ್ವಾ ಮುಂದೆ ತುಂಬಾ ವರ್ಷಗಳಾದ್ಮೇಲೆ ಈ ನೀನ್ ತಗೊಂಡಿರೋ ಡಿಸಿಷನ್ ಇಂದ ನಿಂಗೆ ರಿಗ್ರೆಟ್ ಆಗುತ್ತೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಕೇಳ್ತಿರ್ತಾಳೆ ಯಾಕೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನನ್ಗನ್ಸುತ್ತೆ ನೀನು ತುಂಬಾ ವರ್ಷಗಳಾದ್ಮೇಲೆ ನಿನ್ ಫೋಟೋನ ನೋಡಿದಾಗ ಯಾಕಾದ್ರೂ ಈ ಹ್ಯಾಟ್ ನ ಹಾಕೊಂಡು ಅಂತ ನಿನ್ಗೆ ರಿಗ್ರೆಟ್ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ ನಿನ್ಗೆ ಫ್ಯಾಷನ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಆಂಡ್ರಿಕ್ ಕಿಮ್ ಬಗ್ಗೆ ಕೇಳಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಇಲ್ಲ ನಾನು ಯಾವತ್ತೂ ಕೇಳಿಲ್ಲ ಅಂತ. ಇಲ್ಲಿ ಹೀರೋ ತಾಯಿ ಇದನ್ನೆಲ್ಲ ನೋಡ್ಬಿಟ್ಟು ಹೇಳ್ತಿರ್ತಾರೆ ನಿಮ್ಮ ಹತ್ರ ದುಡ್ಡಿದ್ರೆ ದಯವಿಟ್ಟು ಈಗಲೇ ಸಪ್ರೇಟ್ ಮನೆ ಮಾಡ್ಕೊಬಿಡಿ ನನ್ನಂತೂ ಬಿಟ್ಬಿಡಿ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ ಟೊಪ್ಪಿನ ಹಾಕೊಂಡು ಹೀರೋಗೆ ತೋರಿಸ್ತಿರ್ತಾಳೆ. ಇಲ್ಲಿ ಇವರಿಬ್ರು ಒಬ್ರನ್ನೊಬ್ರು ನೋಡ್ಕೊಂಡು ನಗ್ತಾ ಇರ್ತಾರೆ. ಇಲ್ಲಿ ಯೇಸುನ್ ಕೇಳ್ತಿರ್ತಾಳೆ ಇದೆಲ್ಲ ಮುಗಿದ್ಮೇಲೆ ನೂಡಲ್ಸ್ ಸೂಪ್ ತಿನ್ನಕ್ ಹೋಗಣ್ವಾ ಅಂತ.
ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿನ್ನೆ ನೀನು ನೂಡಲ್ಸ್ ಸೂಪ್ ತಿಂದಿದ್ದೆ ಅಲ್ವಾ, ಆದ್ರೂ ಪರವಾಗಿಲ್ಲ ಇವತ್ತು ಕೂಡ ಹೋಗೋಣ ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಏಸುನ್ ಕನ್ನಡಿ ಮುಂದೆ ನಿಂತ್ಕೊಂಡು ಹ್ಯಾಟ್ ನ ನೋಡ್ಕೊಂಡು ನಗ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆಯಾ ಅಂತ. ಇದನ್ನೆಲ್ಲ ಹೀರೋ ತಾಯಿಗೆ ನೋಡಕ್ಕೆ ತಡ್ಕೊಳಕ್ಕೂ ಆಗ್ತಿರೋದಿಲ್ಲ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮತ್ತೆ ಏಸುನು ಫೈನಲಿ ಮದ್ವೆ ಆಗ್ತಾರೆ. ಅದ್ರದ್ದು ಫೋಟೋ ತೆಗಿಸ್ತಿರ್ತಾರೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ದು ವಾಯ್ಸ್ ಬರ್ತಿರುತ್ತೆ. ಅಮ್ಮ ನೀವು ಈ ಹ್ಯಾಟ್ ನ ಯಾಕೆ ಹಾಕೊಂಡಿದ್ದೀರಾ? ಅಜ್ಜಿ ಎದ್ರಿಸಿ ಬದ್ರಿಸಿ ನಿಮ್ಗೆ ಈ ಹ್ಯಾಟ್ ನ ಹಾಕ್ಸಿದ್ದ ಅಂತ ಕೇಳ್ತಿರ್ತಾರೆ. ಸೊ ಫೈನಲಿ ಇಲ್ಲಿಗೆ 3rd ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ನನ್ನ ಎಕ್ಸ್ಪ್ಲನೇಷನ್ ಏನಾದ್ರು ನಿಮ್ಗೆ ಕನ್ಫ್ಯೂಷನ್ ಅನ್ನಿಸ್ತಿದ್ಯಾ, ಇಲ್ಲ ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಪ್ಲೀಸ್ ಈ ವಿಡಿಯೋ ಕೆಳಗಡೆ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ. ನಾನು ಇನ್ನು ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಎಕ್ಸ್ಪ್ಲನೇಷನ್ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಜೊತೆಗೆ ನಿಮ್ ಜೊತೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ ಗೈಸ್.